ಕೃಷ್ಣ, ಇದು ನಿನ್ನ ಭಕ್ತರ ಕೃತಜ್ಞತೆಯಾರ್ಥ ಪ್ರಕಟಿಸಿದ ಪತ್ರ. ಅಶ್ವದೊಡನೆ ಸುಬುದ್ಧಿಯ ರಕ್ಷಣಾ ಭಾರ ವಹಿಸಿಕೊಂಡ ಆ ಪಾಂಡವರ ಅಟ್ಟಹಾಸಂತ ನೋಡಿದೆ ಕೃಷ್ಣ. ಓಹೋ, ಪಾಂಡವರು ಅಶ್ವಪಾಲಕರಾಗಿ ಸುಬುದ್ಧಿಯನ್ನು ರಕ್ಷಿಸುವಂತಹ ಧೀರರಾದರೆ ಭಲೆ, ನನ್ನ ಭಕ್ತರು ನನಗಿಂತ ಪ್ರಭಾವಶಾಲಿಗಳೆಂದು ತಿಳಿಯಿತು. ಸಂತೋಷ ಅಣ್ಣ. ತಿಳಿಯಿತಲ್ಲ, ಕಪಟ ಭಕ್ತರ ಒಳಬರ್ಬದ ಪ್ರಶಂಸೆ. ನಮ್ಮ ವಿರೋಧಿಯಾದ ಸುಬುದ್ಧಿಗೆ ಆಶ್ರಯ ಕೊಡುವ ಆಜ್ಞೆ ಕೊಟ್ಟವರು ಯಾರು? ಆ ಘಾತಕರ ವರ್ತನೆ ಅರಿವಿಲ್ಲದೆ ಆ ದ್ರೋಹಿ ಪಾರ್ಥನಿಗೆ ಸುಭದ್ರೆಯನ್ನು ಕಳ್ಳತನದಿಂದ ವಿವಾಹ ಮಾಡಿದೆ. ಅಲ್ಲದೆ ದುಷ್ಟ ಶಕ್ತಿಗಳ ಮುಂದೆ ಮಾಡಿ ಉದ್ಧರಿಸಿ ಕಾಪಾಡಿದೆ. ಕೃಷ್ಣ, ಆ ಗತಿಗೆಟ್ಟ ಪಾಂಡವರ ದುಷ್ಟ ಬುದ್ಧಿಯ ಚಮತ್ಕಾರ ನೋಡಿದೆಯಾ ಕೃಷ್ಣ? ಅಣ್ಣ, ತುಚ್ಛ ಮಾನವ ಕ್ಷಮಂ ತುಳಿಯದೇ ಬಿಡುವುದಿಲ್ಲ ಕೃಷ್ಣ. ಎಲ್ಲವ ಸುಬುದ್ಧಿ, ಪಾಂಡವರ ಮನಬಿದ್ದು ಗೆದ್ದೆ ಎಂದು ಭಾವಿಸಿದೆ ದ್ರೋಹಿ. ನಿನ್ನ ಸಹಿತ ಪಾಂಡವ ಸಜೀವ ಸಮಾಧಿ ಕಟ್ಟದಿದ್ದರೆ ನಾನು ಬಲರಾಮನೆಲ್ಲ ಕಾದಿರೋ ಮೂರ್ಖ. ಕಳನಿ ಎಲ್ಲಡಗಿದ್ರು ಬಿಡ, ಕಳನಿ ಎಲ್ಲಡಗಿದ್ರು ಬಿಡ, ಛಲವಹಿಸೆ ನಿನ್ನ ಮರಣ ಸಿದ್ಧ. ಬಗೆದೆಬ್ಬಿಸಿ ರೋಷದ, ಬಗೆದೆಬ್ಬಿಸಿ ರೋಷದ ಮೂಗತ ಪ್ರಳಯ ಸರ್ವನಾಶ. ಕೃಷ್ಣ, ಕಳಿಯದ ಬಿಡ ಚಲವಾ ತುರುಳ ಪಾಂಡವರ ತುಳಿಯದ ಭೋಗದ, ತುರುಳ ಪಾಂಡವರ ತುಳಿಯದ ಭೋಗ ಕಳಿಯದ ಬಿಡ ಚಲವಾ, ಕಳಿಯದ ಬಿಡ ಚಲವಾ. ಕೃಷ್ಣ, ಅಗ್ರಜ, ನಮ್ಮ ವೈರಿ ಸಾಮಂತನ ಕಾಯಲು, ನಮ್ಮ ವೈರಿ ಸಾಮಂತನ ಕಾಯಲು ದೈವದ್ರೋಹಿ ಬಡ ಭೀಮನ ಪೌರುಷ, ದೈವದ್ರೋಹಿ ಬಡ ಭೀಮನ ಪೌರುಷ. ಖಂಡಿಪೆ ಮಂಡಿಪೆ ಬಂದರೆ ದುರಿತ, ಖಂಡಿಪೆ ದಂಡಿಪೆ ಬಂದರೆ ದುರಿತ. ಕಳಂಕ ದೊತ್ತಗಿರಿ ಕಾರುತ್ತಿದೆ, ಕಳಂಕ ದೊತ್ತಗಿರಿ ಕಾರುತ್ತಿದೆ, ಕಳಂಕ ದೊತ್ತಗಿರಿ ಕಾರುತ್ತಿದೆ. ಕಡಿಯದೆ ಬಿಡ ಚಲವಾ, ಕಡಿಯದೆ ಬಿಡ ಚಲವಾ. ಇಲ್ಲ ಮರ್ಕಟ ಸಮಾಜಘಾತಕರೇ, ರಕ್ಷಕರೇ, ಸೆಣಸಲು ನಿಂತ ಈ ನಿಮ್ಮ ದುಂಡ ತೋರಣಗಳನ್ನು ಈ ದ್ವಾರಕಾದ ಬಗಲೇ ಕಟ್ಟಿ ರಾಮಕೃಷ್ಣನೊಡನೆ ಸೀದಾಗಿ ಮದಾಂಧ ಕಿಟಗಳೇ, ನಿಮಗಿನ್ನು ಉಳಿಗಾಲವಿಲ್ಲ. ಎಳೆ ಕೃಷ್ಣ, ಸುಬುದ್ಧಿಯನ್ನು ಕಟ್ಟು ಮುಗಿದು ಅಷ್ಟೊಂದು ತೋರೋಣ. ಅಗ್ರಜ, ಇಷ್ಟು ಬೇಗ ಸಮಧರ್ಮಗಳ ಹೋರಾಟದಲ್ಲಿ ಅವಸಾನ ಕಾಲ ಕೂಡಿಬರುವುದೆಂದು ನಾನು ಕನಸಿನಲ್ಲಿಯೂ ತಿಳಿದಿರಲಿಲ್ಲ. ಪಾಂಡವರಿಗೆ ಇಂತಹ ದುರ್ಬುದ್ಧಿ ಏಕೋ ಹುಟ್ಟಿತೋ ನಾ ಕಾಣೆ. ಏಕೆ ಹೀಗಾಯಿತು? ಕೃಷ್ಣ, ಆ ನಿನ್ನ ಗೊಡ್ಡು ಪ್ರಾಣ ಪ್ರಸಂಗ ಕಟ್ಟಿಡು. ಮುಗಿಲೆದ್ದುವಾಗೆ ಶಜ್ವಲೆಯಾಗಿ ಮುಗಿಲಾಕಾಶ ಮುತ್ತಿದ ಶತ್ರು ದ್ವೇಷ ರೋಷ ರೌದ್ರಾವತಾರ ರಕ್ತಪಾತವೇ ನಂತರ ಸಮಾಧಾನ ಬಿಡಲಾಗಿದೆ ಕೃಷ್ಣ. ಅಣ್ಣ, ನಿರ್ದಯನಾಗಿ ಭಕ್ತರನ್ನು ಬಲಿಗೊಂಡರೆ ಲೋಕದೂಷಿತನಾಗಬೇಕೆಲ್ಲ ಎಂಬ ಸಂದೇಹ ಏನೀ ಕಾಲದ ಮಹಿಮೆ? ಏನಿದಯ್ಯೋ ವಿಧಿ ನಿನ್ನ ಮಾಯೆ, ನಂಬಲೇ ಕೊನೆಯ ಕಾಣೆ. ಕಾಲವೇ ಎದುರಾಗಿ ನಿಂತಿರುವಾಗ, ಕಾಲವೇ ಎದುರಾಗಿ ನಿಂತಿರುವಾಗ ಮಮಕಾರ ಮತೀನ ಸಂತಾಪ ಚಿಂತೆ, ಮಮಕಾರ ಮತೀನ ಸಂತಾಪ ಚಿಂತೆ. ಭಕ್ತರ ಪಾಲಾಕ್ಷ ನಾನಾದೆ, ಭಕ್ತರ ಪಾಲಾಕ್ಷ ನಾನಾದೆ.
ದುಷ್ಟರ ಕುಲನಾಶವಾಗೈದೆ. ದುಷ್ಟರ ಕುಲನಾಶವಾಗೈದೆ. ಯಾದವ ಪಾಂಡವ ತಿರಸ್ನೇಹ ನಾಶ. ಯಾದವ ಪಾಂಡವ ತಿರಸ್ನೇಹ ನಾಶ. ಸಂಕಲ್ಪದಾಶ್ಚರ್ಯ ಫಲವಾಗಿ ಬಂದಿದೆ. ಸಂಕಲ್ಪದಾಶ್ಚರ್ಯ ಫಲವಾಗಿ ಬಂದಿದೆ. ವಿಷಮ ಸಂಕಟ. ಸಂಕಲ್ಪದಾಶ್ಚರ್ಯ ಫಲವಾಗಿ ಬಂದಿದೆ. ವಿಷಮ ಸಂಕಟ. ಕಾಲವೇ ಎದುರಾಗಿ ನಿಂತಿರುವಾಗ ಮಮಕಾರ ಮತಿಹೀನ ಸಂತಾಪ ಚಿಂತೆ. ಮಮಕಾರ ಮತಿಹೀನ ಸಂತಾಪ ಚಿಂತೆ. ಕಾಲವೇ ಎದುರಾಗಿ ನಿಂತಿರುವಾಗ ಆಹಾ, ತಾವೇ ಸ್ವತಂತ್ರರೆಂದು ಮೆರೆಯುವ ಕಾಲಗತಿಗಳ ತೆರೆದ ತೆರೆ ಆವರಿಸದ ಈ ಚತುರತೆ ಹೊಗಳಬೇಕಾದ್ದೇ ಸರಿ. ಅಣ್ಣ, ಯಾದವ ಪಾಂಡವ ಸ್ನೇಹ ಚಲದಂಕವಾಗುವುದೆಂದು ನಾನು ಕನಸಿನಲ್ಲಿಯೂ ತಿಳಿದಿರಲಿಲ್ಲ. ಸಂತೋಷ. ಈಗ ನಮ್ಮ ತಂಗಿಯಾದ ಸುಭದ್ರೆಯನ್ನು ರಾಯಭಾರಿಯನ್ನಾಗಿ ಕಳುಹಿಸಿ ಅವರ ಅಭಿಮತಗಳನ್ನು ತಿಳಿಯೋಣ. ಸಮ್ಮತಿಸದಿದ್ದರೆ ಯುದ್ಧವೇ ಆಗಲಿ. ಓಹೋ, ನಿನಗಿನ್ನೂ ಭಕ್ತರ ಹುಚ್ಚು ಬಿಟ್ಟಿಲ್ಲವಲ್ಲ. ಸರಿ, ತಿರಸ್ಕರಿದಾಕ್ಷಣ ಮೊದಲ್ಮತ ಹಾಕಿನ ಹೋಮ ಅತಿ ಭಯಂಕರ. ಹಿಗ್ಗಿದವರನ್ನು ಖಂಡಿಸಲು ಎತ್ತಿದ ಹಲಾಯುಧ ಇಳಿಸುವುದೇ ಇಲ್ಲ. ಸ್ವಾಗತ ಸ್ವಾಗತ ದೇವ ಮಹರ್ಷಿ, ದಯಮಾಡಿ. ಏನು ಬಹಳ ದಿನಗಳ ನಂತರ ಆಗಮನ? ಚಕ್ರವರ್ತಿ, ಚತುರ್ದಶ ಭುವನಗಳಲ್ಲಿ ಕುರುವೈಭವಕ್ಕೆ ಸರಿದೂಗುವ ಭವನ ಯಾವ ಲೋಕದಲ್ಲಿ ಇಲ್ಲವೆಂದು ನಿಮ್ಮ ಆಸ್ಥಾನ ವೈಭವವನ್ನು ನೋಡಲು ಬರಬೇಕಾಯಿತು. ನಿನ್ನ ಸಮಾನರುಂಟೆ ಸಾರ್ವಭೌಮ. ಅಲ್ಲ, ಹೋಗಕ್ಕೆ ಸ್ವಾಮಿ ನಾರದರೆ, ಈ ನಿಮ್ಮ ಪಾತ್ರ ಅಭಿನಯ ಬಹಳ ಅದ್ಭುತವಾದಿದ್ದೇ ಸರಿ. ಹಾಗಾದರೆ ಪ್ರಮಾದವನ್ನು ತೋರುವುದು. ಉಜ್ಜರೆ ಪೂರ್ವೋತ್ತರ ಕಠಿಣ ಶಾಸನ ಅಳಿಸಲು ಶತವರ್ಷ ತಪೋಬಲ ದಾರಿ ಇರಲು ಸಾಧ್ಯವೇ ಹೇಳಿ? ಸ್ವತಂತ್ರರಾದ ಮಾತ್ರಕ್ಕೆ ಲೋಕವಿಖ್ಯಾತ ಕೀರ್ತಿ ಗಳಿಸಲಾದೀತೆ. ಮಹಾತ್ಮರೇ, ತದ್ವಿರುದ್ಧ ಅಭೇದ್ಯ ಸಾಹಸ ಕೈಗೊಳ್ಳುವುದು ನಿಜ ಧರ್ಮವಲ್ಲವೇ? ಕರ್ಣ, ಇರಬಹುದು. ಗಗನಕ್ಕೆ ಕೈ ಚಾಚಿದಂತೆ ಸಲ್ಲದ ಭ್ರಾಂತಿ ಅತಿಘೋರ ಬಲ್ಲಿರ. ನಾರದರೆ, ಜಗದ್ಭೀಕರ ವೈಭವ ಮಾನ್ನತ ರಣಕಲಿ ಸಹಸ್ರ ಕೋಟಿ ಕುಟೀರಗಳ ಎದುರು ಗೆಲ್ಲಬಲ್ಲಂತ ಬಲ ಸಂಗ್ರಾಮ. ಚತುರ ಸುಯೋಧನೆಂದರೆ ವೈರಿಗಳ ಸಿಂಹ ಸ್ವಪ್ನ. ತೊಟ್ಟ ಪಂಥ ಗುರಿ ಮಟ್ಟದೆ ಧರಣಿಯ ರಾಜಮುಕುಟ ಅನ್ಯರ ಮಸ್ತಕ. ಅದಿರಲಿ ನಾರದರೆ, ಬಂದ ವಿಚಾರವೇನೆಂದು ತಿಳಿಸಿ. ಸುಯೋಧನ, ಒಂದು ದೇವತಾಶ್ವದ ನಿಮಿತ್ತ ಯಾದವ ಪಾಂಡವ ಹೋರಾಟವ ಆರಂಭವಾಗಿದೆ. ಈಗ ನೀವು ಮನಸ್ಸು ಮಾಡಿದರೆ ಶತ್ರುನಾಶ ಬಹು ಸುಲಭ. ಶತ್ರುನಾಶಕ್ಕಾಗಿ ಹಗಲಿರುಳು ತವಕಿಸುವೆ. ಶಾಂತಿ ಸಂದರ್ಭ ಬಂದರೆ ಬಿಟ್ಟಿದರಾಯಿತೆ. ವಿಷಯವೇನೆಂದು ತಿಳಿಸಿ. ಕೇಳಿ, ದೇವತಾಶ್ವದ ಸ್ಪರ್ಶದಿಂದ ಸುಬುದ್ಧಿಯ ಕುಷ್ಠರೋಗ ಮಾಯವಾದ ದೃಶ್ಯ ಕಣ್ಣಾರ ಕಂಡ ಶ್ರೀಕೃಷ್ಣ ಬಲರಾಮರು ಅಶ್ವದ ಕಡೆ ದೃಷ್ಟಿ ಹರಿಸಿದರು. ಬಯಲಿನಿಂದ ಸುಬುದ್ಧಿ ಭೀಮನ ಮರಬಿದ್ದು ಭಾಷೆಯನ್ನು ಪಡೆದನಾದ್ದರಿಂದ ಯಾದವ ಪಾಂಡವ ಹೋರಾಟ ಆರಂಭವಾಗಲಿದೆ. ಸ್ವಾಮಿ, ಎಂತ ಅದ್ಭುತ ವಾಣಿ ನನ್ನ ಕಿವಿಗೆ ಬಿದ್ದಿತು. ಆ ಬಡಜೋಗಿಗಳ ಸದ್ದನ್ನಡಿಗಿಸಲು ಸದಾವಕಾಶ ನಮಗೆ ಸಿಕ್ತು. ಅಡೇ ಸುಯೋಧನ. ಭಾವ, ಯಾದವ ಪಾಂಡ ಯುದ್ಧವಾದರೆ ದಾಯಾದಿಗಳ ಸಾವು ಶತಸಿದ್ಧ. ಅಶ್ವವು ನಮ್ಮದಾಗುವುದು ಇದೇ ಮಹಾಸುದಿನ. ದುಶಾಸನ ಕಡೆಗಣಿಸುವ ಹೋರಾಟದಲ್ಲಿ ನಾವು ಈಗ ನುಗ್ಗಿದರೆ ಆ ದೇವತಾಶ್ವನನ್ನು ಸುಲಭವಾಗಿ ಆರಿಸಿಕೊಂಡು ಬರಬಹುದು. ಕುರುವೀರರೇ, ಈಗ ನೀವು ಚತುರಂಗ ಬಲ ಸಮೇತ ಹೊರಟು ಪಾಂಡವರಿಗೆ ಸಹಾಯ ಮಾಡಿದರೆ
ಯಾದವ ನಾಶ. ಅನಂತರ ಪಾಂಡವರನ್ನು ಕೊಲ್ಲುವುದು ಒಂದು ಅತಿಶಯವೇ ನಿಮಗೆ? ನಿಮ್ಮ ಮಾತು ಯುಕ್ತವೇ ಸರಿ. ಪಾಂಡವರು ಇದಕ್ಕೆ ಸಮ್ಮತಿಸಿದ್ದರೆ ಏನು ಮಾಡುವುದು? ಮಾಡುವುದೇನು? ಪಾಂಡವರ ಕಡೆ ಸೇರಿದರಾಯಿತು. ಪಾಂಡವರಿಂದ ಯಾದವರೇ ಸಾಯಲಿ, ಯಾದವರಿಂದ ಪಾಂಡವರೇ ಸಾಯಲಿ. ಉಳಿಯುವುದು ಒಂದು ಪಕ್ಷ. ಸೆರೆಬಡೆದು ಸ್ವೇಚ್ಛವಾಗಿ ಇರಬಹುದಲ್ಲ. ಮನಸ್ಸು ಮಾಡು ಸುಯೋಧನ. ಸಂದೇಹವೇಕೆ? ಸಾಮಾನ್ಯ ಪುರುಷರೇ ನಮ್ಮ ನಾರದರು. ಒದರಿಕೊಂಡು ಹೋದರೆ ಏನಾದಿತ್ತು ನಡೆಸಿಯೋದನ. ಆ ಯಾದವ ಪಾಂಡವರ ಸೊಕ್ಕು ಎಷ್ಟರ ಮಟ್ಟಿಗಿದೆಯೋ ನೋಡೇ ತೀರೋಣ. ಮಾವ, ಸಮಯೋಚಿತ ಸದಾವಕಾಶ ಬಿಡಬಾರದು. ಮುಂದಾಯ್ತಾ? ಈ ನೆಪದಲ್ಲಿ ಪಾಂಡವರನ್ನು ಕೊಂದು ಯಾದವರನ್ನು ಹಲ್ಲು ಕಿರಿಯುವಂತೆ ಮಾಡಿ ಬರೋಣ. ಮಿತ್ರ, ನಾವು ಈಗ ಪಾಂಡವರ ಕಡೆ ನಿಂತರೆ ಯಾದವರ ನಾಶ, ಯಾದವರ ಕಡೆ ನಿಂತರೆ ಪಾಂಡವರ ನಾಶ. ಇದೆಂತ ಸುಸಮಯ ಸುಯೋಧನ. ಸಂದೇಹವೇಕೆ? ಪ್ರಯತ್ನಿಸೋಣ. ಪೂಜ್ಯರೇ, ನಿಮ್ಮ ಉಪಕಾರಕ್ಕೆ ನಾನು ಚಿರಋಣಿ. ಹಿಂದೆ ಚದುರಂಗ ಬಲಗಳನ್ನು ಹೊರಟು ಉಭಯ ಪಕ್ಷಗಳನ್ನು ವಂಚಿಸಿ ಲೋಕ ವಿಜಯವನ್ನು ಸಾಧಿಸಿ ಬರುವೆನು. ಎಲೈ ಶಕುನಿ, ಕರ್ಣ, ದುಶ್ಯಾಸನರೇ, ಸಕಲ ಸೈನ್ಯ ಸಮೇತವಾಗಿ ಕಾಮ್ಯಕ್ಕೆ ವನಕ್ಕೆ ಹೊರಡಲು ಸಿದ್ಧರಾಗಿ. ಪೂಜ್ಯರೇ, ನಮ್ಮನ್ನು ಆಶೀರ್ವದಿಸಿ. ವಿಜಯೋಸ್ತು ಸುಯೋಧನ, ನಿನಗೆ ಮಂಗಳವಾಗಲಿ. ನಾನಿನ್ನು ಬರುವೆ. ನಾರಾಯಣ ನಾರಾಯಣ. ಸಹೋದರರಾದ ಭೀಮ, ಅರ್ಜುನ, ನಕುಲ ಸಹದೇವದಿಗಳೇ, ದೈವ ನಿರ್ಣಯದಿಂದ ಕಠೋರ ಸಮಸ್ಯೆಗಳು ಘನತೆಯನ್ನುಳಿದು ಶ್ರೀಹರಿಯ ಸನ್ನಿಧಿ ಪಾಂಡವರ ಸಂದೇಶ ಮುಟ್ಟಿದೊಡನೆ ಪರಮಾತ್ಮನ ಸಂಕಲ್ಪವೇನೋ ಕಾಣೆ. ಆದರೆ ಅನುಮಾನವೇ ಬೇಡ ಅಗ್ರಜ, ಧೈರ್ಯವಾಗಿರಿ. ಸತ್ಯ ಧರ್ಮಗಳನ್ನುಳಿದ ಸಮರ್ಥರು ಅಸಮರ್ಥರು ಎಂಬ ಸಂಶಯ ಮಾಧವನೇ ಪರಾಮರ್ಶಿಸಲಿ. ಅಣ್ಣ, ಭಕ್ತ ರಕ್ಷಕನ ಕಂಡು ಪೂಜೆಗೈದ ವರಪ್ರಸಾದ ಶಕ್ತಿ ಎದೆಗೊಂದಿಲ್ಲ. ಇನ್ನು ಪರಮಾತ್ಮನ ಇಚ್ಛೆಗೆ ವಿರೋಧ ಕಾರ್ಯವಲ್ಲವಾದ್ದರಿಂದ ನಾವು ಅಂಜಲಿಕ ಧರ್ಮನಂದನ. ಅಗ್ರಜ, ವೃತ ಮಾರ್ಗ ಯಶಸ್ಸಿನಿಂದ ಬಳಿ ನಿರಾಶರಾಗುವಂತೆ ಚಿಂತಿಸಲೇಕೆ? ವಾಸುದೇವನ ಉತ್ತರ ತಿಳಿಯದೆ ದುಡುಕಬಾರದು. ಅಣ್ಣ, ಧರ್ಮ ಸಮಸ್ತವಾದ ಕಾರ್ಯ ಉಲ್ಲಂಘಿಸಲಾದೀತೆ ಸಾಧ್ಯವೇ ಇಲ್ಲ. ತಿಳಿಯದೆ ಮಾಡಿದ ಅಪರಾಧದಿಂದ ಕ್ಷಮಿಸಲೇಬೇಕು. ಸಹೋದರರೇ, ಆ ಪರಮಾತ್ಮನ ಇಚ್ಛೆ ಇದ್ದಂತಾಗಲಿ. ವಿರುದ್ಧವಾಗಿ ನಡೆದರೆ ನಾಲಿಗೆ ಯಾರಿಗೂ ಸಾಧ್ಯವಿಲ್ಲ. ಎಲ್ಲರಿಗೂ ಕೃಷ್ಣಾರ್ಪಣ ಮಸ್ತು. ಭಾವನವರಿಗೆ ನಮಸ್ಕರಿಸುವೆನು. ಮೇಲೆ ಕೇಳು ಸುಭದ್ರ. ರಾಮೇಶ್ವರ ಸುಮಂಗಲಿ ನಮಸ್ಕರಿಸುವೆನು. ನಿನಗೆ ಮಂಗಳವಾಗ ಹೇಳು ಸುಭದ್ರ. ನಮ್ಮ ಪ್ರಿಯ ಬಂಧು ವಾಸುದೇವನು ಕುಶಲವೇ? ಅಭಿಮನ್ಯು ಸೌಖ್ಯವೇ? ಅಲ್ಲದೆ ಭಾವನವರಾದ ಬಲರಾಮ ದೇವರು ಕ್ಷೇಮವೇ? ಮುಖ್ಯವಾಗಿ ನೀನಿಷ್ಟು ಆತುರವಾಗಿ ಬರುವ ಕಾರಣವೇನು? ಸ್ವಾಮಿ, ನಿಮ್ಮ ಅನುಗ್ರಹದಿಂದ ಎಲ್ಲರೂ ಕ್ಷೇಮವಾಗಿರುವರು. ಆದರೆ ನನ್ನದೊಂದು ವಿನಃ ಇರುವುದು, ಅದನ್ನು ಹೇಳಬಹುದೇನು? ದೇವಿ, ನಿನ್ನ ಬೇಡಿಕೆ ಧರ್ಮಸಮ್ಮತವಾಗಿದ್ದರೆ ಸಂದೇಹವಿಲ್ಲ, ವಿರುದ್ಧವಾಗಿದ್ದರೆ ಸಾಧ್ಯವಿಲ್ಲ. ಸಂಶಯ ಪಡಲೇಕೆ ಸಾಧ್ವಿ ಶಿರೋಮಣಿ. ನಿನ್ನ ಆತ್ಮಗೌರವ ಕಾಪಾಡಿಕೊಳ್ಳುವ ಉದ್ದೇಶ ಮರೆಮಾಚಿದೆ ಹೇಳಿಬಿಡು. ಪವಿತ್ರ ಧರ್ಮ ಸೂತ್ರ ಹಿಡಿದವರು ಫಲಿಸಲಾರೆಂಬುದನ್ನು ನೀನು ಬಲ್ಲೆ. ಇದಕ್ಕಿಂತ ಅಧಿಕವಾಗಿ ನಾನು ಏನನ್ನು ಹೇಳಲಾರೆ. ನಿರಾಶರಾಗಿ ಬಂದ ಕಾರ್ಯದ ಉದ್ದೇಶವನ್ನು ಮುಚ್ಚಿಡಬೇಡ. ದೋಷರಹಿತ ಕಾರ್ಯ ಸಾಧ್ಯವಿಲ್ಲ. ಸ್ವಾಮಿ, ನಿಮಗೆ ಪ್ರತಿಯಾಗಿ ನುಡಿತಿರುವನೆಂದು ಬೇಸರ ಮಾಡಿಕೊಳ್ಳಬೇಡಿರಿ. ಆದರೆ ಅಣ್ಣನ ವಿರುದ್ಧವಾಗಿ ನೀವು ನಿಂತಿರುವುದು ಸರಿಯೇ? ನೀವೇ ಯೋಚಿಸುವರಾಗಿ ಸ್ವಾಮಿ. ಗುಣವತಿ, ಇದಕ್ಕೆ ನಿರ್ದಂಕ್ಷಣವಾಗಿ ಶಿಥಿಲೆಯ ಕಾರಣ ಕರ್ತರು ಯಾರು ಬಲ್ಲೆಯ? ಇದು ವಿರೋಧವಲ್ಲ, ವರಪ್ರಸಾದವು. ಚಿಂತಿಸಬೇಡ. ಪ್ರಿಯೆ, ಸೋದರ ವಾತ್ಸಲ್ಯದಿಂದ ರಾಯಭಾರಿಯಾಗಿ ಬಂದ ಪಾರ್ಥನ ಮಡದಿಯಾದ ವೀರಸತಿಯ ವಚನಭ್ರಷ್ಟರಾದ ಪಾಂಡವರು ತಲೆ ಎತ್ತಿ ಬಳಲತಿ ಸುಭದ್ರ. ಚಿತ್ರವಧೆ ಮಾಧವನಿಗೆ ಉಚಿತ ಕಾರ್ಯ 7 ಸತಿ ಶಿರೋಮಣಿ. ಸರೋಜ ಮುಖಿ ನೀರೇ ಸರಿಯೇ ವಿರೋಧ ಕುಲಜಲ ಸದಾ ಕಳಂಕವು. ಸರೋಜ ಮುಖಿ ನೀರೇ ಸರಿಯೇ ಮಾನವ ನೀತಿಯ ಜ್ಞಾನ ಸ್ವರೂಪನ ಸುಭದ್ರ. ಮಾನವ ನೀತಿಯ ಜ್ಞಾನ ಸ್ವರೂಪ ನಂಬಿದವರ ಭವ ಬಂಧನ ದೂರ. ನಂಬಿದವರ ಭವ ಬಂಧನ ದೂರ. ಸರೋಜ ಮುಖಿ ನೀರೇ ಸರಿ ವಿರೋಧ ಕುಲಚಲ ಸದಾ ಕಳಂಕವು. ಸರೋಜ ಮುಖಿ ನೀರೇ ಸರಿ ಭಕ್ತರ ಹರಿಸಲು ಪಂಥವ ಮಾಡಿದ
ಪವಿತ್ರ ನಾಮಾವಳಿ ತುಂಬಿದ ಅಂತರಂಗದ ಸ್ವತಂತ್ರನಾಗಿ ಹರಿಮಂತ್ರದಿಂದ ಉದಯ ಭವಿಷ್ಯ ಕರ್ತವ್ಯ ಪಾಲಿನ ನುಣವಾಗಿ ವೀಕ್ಷಿಸಲಾಯಿತೆ. ಅವನಾಜ್ಞೆ ಧಿಕ್ಕರಿಸುವುದಿಲ್ಲೆಂಬಲ್ಲಿ ತಿಳಿಯದೆ ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕಾಪಾಡುವುದು ಒಂದು ಅತಿಶಯವೇ ಪ್ರಿಯತಮ್ಮ, ಅಪರಾಧವೆಂದು ನಾನು ಹೇಳುತ್ತಿಲ್ಲ. ಆದರೆ ಕೃಷ್ಣ ಪರಮಾತ್ಮನ ವಿರುದ್ಧವಾಗಿ ಹೋಗುವುದು ಸರಿಯೇ? ನೀವೇ ಯೋಚಿಸುವರಾಗಿ ಮುಂದೆ ಬರುವ ಫಲಾಫಲಗಳನ್ನು ನೀವೇ ಅನುಭವಿಸಬೇಕಾಗುವುದು. ಪರಮಾತ್ಮ, ದುಃಖಿಸಬೇಡ ಮಹಾಸತಿ. ನಮ್ಮ ಕರ್ಮ ಫಲಕ್ಕೆ ನೀನು ಕಾರಣಕರ್ತಳಲ್ಲ. ಸುಬುದ್ಧಿಗೆ ಕೊಟ್ಟ ಮಾತು ಪಾಲಿಸಲೇಬೇಕು. ಈ ವಿಚಾರದಲ್ಲಿ ನೀನು ಕಾಲಿಡಬಾರದು. ಸುಭದ್ರ, ಯಾರವರೊಡನೆ ಮಾಧವನೇ ಬರಲಿ, ಪಾಂಡವರೆಂದಿಗೂ ಅಂಜುವುದೂ ಇಲ್ಲ, ಕೈಗೊಂಡ ಕಾರ್ಯ ಬಿಡುವುದೂ ಇಲ್ಲ. ಕ್ಷಮಿಸಿದರೂ ಸರಿಯೇ, ಸಮರಕ್ಕೆ ಬಂದರೂ ಸರಿಯೇ, ಯಾವುದಕ್ಕೂ ಸಿದ್ಧವೆಂದು ಹೇಳಿಬಿಡು. ನಿಮ್ಮ ಅಣ್ಣನಿನ ಪೌರುಷವನ್ನು ನೋಡಿಯೇ ಬಿಡೋಣ. ಅಪರಾಧವೆಂದು ನಾನು ಹೇಳುತ್ತಿಲ್ಲ. ಆದರೆ ಪರಮಾತ್ಮನ ವಿರುದ್ಧವಾಗಿ ನಿಲ್ಲುವುದು ಸರಿಯೇ? ನೀವೇ ಯೋಚಿಸುವರಾಗಿ ಮುಂದೆ ಬರುವ ಫಲಾಫಲಗಳನ್ನು ನೀವೇ ಅನುಭವಿಸಬೇಕಾಗುವುದು. ದುಃಖಿಸಬೇಡ ಮಹಾಸತಿ. ಸುಭದ್ರ, ಪಾಂಡವರು ವಚನಹೀನರಾಗಲು ಸುಬುದ್ಧಿಯನ್ನು ಸುಭದ್ರ ಬಿಡಲಾರು. ಇದು ಭಕ್ತಿ ಶಕ್ತಿಗಳ ಪ್ರಳಯಾಂತ ಕಥಾರೂಪ. ಮೃತ್ಯುಮುಖ ಸ್ಪರ್ಧೆ ಜಯ ಅಪಜಯಗಳು ದೈವಾಧೀನ. ವಿಷಸ್ಪಂದಿ ವಿಚಿತ್ರ ಕಲ್ಪನೆ, ಸುಖ ದುಃಖ ಸಂಕೋಲನೆಯಾಗಿರಲು ಕಾಲಗತಿಗಳು ಕಂಡವರ್ಯಾರು? ಅಮ್ಮ ಕುಲಸತಿ, ಧರ್ಮ ಪಾಲಿಸತಕ್ಕದ್ದು ಸಮಯೋಚಿತ ನೆಡೆ ನುಡಿಗಳ ಸ್ವಾಭಾವಿಕವಾಗಿದೆ. ಅದನ್ನು ಕೆಣಕಲೇಕೆ? ಸರಿ, ನಿಮ್ಮೆಲ್ಲರ ಕೊನೆಯ ಉತ್ತರವೇನೆಂದು ಹೇಳುವಿರಾ? ಸುಭದ್ರ, ಪಾಂಡವರು ವಚನಹೀನರಾಗುವುದಿಲ್ಲ, ಸುಬುದ್ಧಿಯನ್ನು ಕೈಬಿಡಲಾರದು. ಆತನ ಇಚ್ಛೆ ಇದ್ದಂತಾದ್ರಿ. ನೀನು ಇನ್ನು ಹೊರಡು. ಸ್ವಾಮಿ, ನಿಮ್ಮ ಕೊನೆಯ ಉತ್ತರವೇನೆಂದು ಹೇಳುವಿರಾ? ದೇವಿ, ಅಣ್ಣನ ಅಭಿಮತವೇ ನಮ್ಮ ಅಭಿಮತವು. ಭಕ್ತರೆಂಬ ಅಭಿಮಾನ ಇದ್ದರೆ ಕ್ಷಮಿಸಲಿ, ಇಲ್ಲವೇ ಯುದ್ಧವೇ ನಡೆಯಲಿ. ಸುಬುದ್ಧಿಯನ್ನು ಬಿಡುವುದಿಲ್ಲ ಎಂದು ಹೇಳು. ಇನ್ನು ಹೊರಡು. ಸರಿ, ನಿಮ್ಮೆಲ್ಲರ ಇಚ್ಛೆ ಹೀಗೆ ಇರುವಾಗ ನಾನಿನ್ನೇನು ಹೇಳಲಿ?
ನಾನಿನ್ನು ಹೋಗಿ ಬರುತ್ತೇನೆ. ಸಹೋದರ ಪಾರ್ಥ, ಬೇಗ ಬಾಣ ಬತ್ತಳಿಗಳನ್ನು ತೆಗೆದುಕೊಂಡು ಬಾ. ನಮ್ಮ ವಿರೋಧಿಯಾದ ಕುನ್ನಿ ಕೌರವನು ಚತುರಂಗ ಬಲ ಸಮೇತನಾಗಿ ಯುದ್ಧಕ್ಕೆ ಬರುತ್ತಿರುವನು. ಅವನನ್ನು ಅಲ್ಲೇ ಸಂಹರಿಸಿ ಬರೋಣ. ನಡೆ ಗಜ. ದುರಾಗತ ದುಷ್ಟ ಪ್ರಾಣಿಗಳ ಸೊಕ್ಕು ಮುರಿದು ಅವರ ಹೆಸರಿಲ್ಲಂತೆ ಮಾಡಿ ಬರೋಣ. ಶಾಂತರಾಗಿ ಭೀಮಾರ್ಜುನರೇ, ಸರಸವೋ ವಿರಸವೋ ತಿಳಿಯದೆ ದುಡುಕಬಾರದು. ವಿಷಯ ತಿಳಿದ ಮೇಲೆ ಮುಂದಿನ ವಿಚಾರ. ಇರಿ ನಾನು ಹತ್ ಕಡೆ ಕೂತೀನಿ. ನಾನು ಇದ್ ಕಡೆ ಇಲ್ಲೇ ಇರಲಿ. ಅಣ್ಣ ಧರ್ಮನಂದನ, ಮೈಕಾರ್ ಅಣ್ಣ ಧರ್ಮನಂದನ, ಗುರುವಿನ ಪ್ರಣಾಮಗಳನ್ನು ಸ್ವೀಕರಿಸಿ. ಸಹೋದರ ಸುಯೋಧನ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಎಲ್ಲರೂ ಕುಶಲವೇ? ಆದರೆ ಬಂದ ಸಮಾಚಾರವೇನು ಹೇಳು. ಅಗ್ರಜ, ಅಶ್ವದ ನಿಮಿತ್ತವಾಗಿ ಶ್ರೀಕೃಷ್ಣ ಬಲರಾಮರು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದರೆಂದು ತಿಳಿದೊಡನೆ ನನ್ನ ದೇಹವೆಲ್ಲ ಕೆಂಡವಾಯಿತು. ಅದಕ್ಕಾಗಿ ಅಂದೇ ಚದುರಂಗ ಬಲದೊಡನೆ ನಿಮಗೆ ಸಹಾಯ ಮಾಡಲೆಂದು ಬಂದೆ. ಅಪ್ಪಣೆಯಾದರೆ ರಾಮಕೃಷ್ಣರು ಯಾವ ಲೆಕ್ಕ? ಸುಯೋಧನ, ನಿನ್ನ ಅಭಿಮತಕ್ಕೆ ನಾನು ಕೃತಜ್ಞನಾಗಿರುವೆನು. ಸಹೋದರ, ನನ್ನ ಜನ್ಮ ಪಾವನವಾಯಿತು. ಧರ್ಮನಂದನ, ಎಷ್ಟಾದರೂ ಅಣ್ಣನ ಸಹೋದರರ ವಾತ್ಸಲ್ಯ ಬಿಟ್ಟಿದೆ. ಕಾರಣಾಂತಗಳಿಂದ ಕಲಕಗಳು ಉಂಟಾದ ಮಾತ್ರಕ್ಕೆ ಕಟಕಲಾಗ ಬಂದಿರ. ಏನೇ ಬರಲಿ ಒಗ್ಗಟ್ಟಿರಲಿ ಅಲ್ಲವೇ ಸುಯೋಧನ? ಕಪಡ ಜೀವತ ನಿಪುಣ ನಿನ್ನ ಅಬ್ಬರಿಸಿ ನಾಲಿಗೆ ಸೀಳು ಬಿಟ್ಟಿದೆ. ಏನೆಂದೆ? ರಾಮಕೃಷ್ಣರನ್ನು ಭಸ್ಮ ಮಾಡಿ ಅಣೆಗಿಟ್ಟುಕೊಳ್ಳುವಷ್ಟು ಧೀರನಾದ್ಯ ಭ್ರಾಂತದ್ರೋಹಿ ನರಕಿರಾಂತಕ. ನಿನ್ನನ್ನು ಜೀವಂತವಾಗಿ ಕೊಂದರೂ ಪಾಪಿಲ್ಲ. ಅರಟಲೇಕೆ ಅಲಮತೌರವನ್ನೇ ಸಮರ ತೀರ ಫಲ ತೋರುವೆಯೋ. ಅರಟಲೇಕೆ ಬಿಡು ಅಲಮತೌರವನ್ನೇ. ಒಪ್ಪಿದ ಕಳನನ ಎಲ್ಲಿರೋ ಭಕ್ತರ ಜನರ ವೃತ್ತಗಳ. ಒಪ್ಪಿದ ಕಳನನ ಎಲ್ಲಿರೋ ಒಪ್ಪಿದ ಕಳನನ ಎಲ್ಲಿರೋ ಭಕ್ತರ ಜನರ ವೃತ್ತಗಳ. ಹೊಟ್ಟಿ ಬಿಗಿದು ಯಮ ಪಟ್ಟಣ ತೋರುವೆ. ಹೊಟ್ಟಿ ಬಿಗಿದು ಯಮ ಪಟ್ಟಣ ತೋರುವೆ. ಅರಟಲೇಕೆ ಬಿಡು ಅಲಮತೌರವನ್ನೇ ಸಮರ ತೀರ ಫಲ ತೋರುವೆಯೋ. ಅರಟಲೇಕೆ ಬಿಡು ಅಲಮತೌರವನ್ನೇ. ಕಳವಿರೋಧಿ ಕುನ್ನಿ ಕೌರವ, ನಿನ್ನ ಕುಲಕೋಟಿ ಭೂಗತ ಮಾಡಲು ಗೈದ ಪತ್ತ ನೀನು ಕರಗತವಾದ ನಂತರವೇ ಶಾಂತಿ. ಗದೆ ಹಿಡಿದು ನಿಲ್ಲು. ನಿನ್ನನ್ನು ಎರಡು ಭಾಗವಾಗಿ ಸೀಳಿ ಬಿಸಾಡುವೆನು. ಸಾಕು ಮಾಡಿರುಕೋದ್ರು. ತಲೆಗೇರಿದ ಮತಿಯಿಂದ ಮಿತಿಯಲ್ಲಿ ಮಾತನಾಡಿದರೆ ನಾವೇನು ಬಳೆ ತೊಟ್ಟಿಲ್ಲ. ಎಲ್ಲವೋ ದಾಂಡಿಗ ಭೀಮ, ಇವನು ಬಲಾಬಲದ ಅಭ್ಯರ್ಥಿಯನೆಂದು ಕಾಣೆಯ. ನಿಂತಲ್ಲಿಯೇ ಸೀಳಿ ಬಿಸಾಡಲು ನಮ್ಮನ್ನು ಒಣಮರವೆಂದು ಭಾವಿಸಿದೆಯಾ? ನಿಲ್ಲಿಸೋ ನಿನ್ನರಟೆಗಳ್ಳ, ಬಲ್ಲೆನ ಎಲ್ಲವನು ನಿಲ್ಲಿಸೋ ನಿನ್ನರಟೆಗಳ್ಳ. ನಿಲ್ಲಿಸೋ ನಿನ್ನರಟೆಗಳ್ಳ, ಬಲ್ಲೆನು ನಾನು ಎಲ್ಲವನು ನಿಲ್ಲಿಸೋ ನಿನ್ನರಟೆಗಳ್ಳ. ಕೂಲ ಭೀಮನೆ ಹೇಳಬೇಡವೋ ಹೇಳಲಾರೆ ನಿನ್ನರಟೆಗಳ. ಕೂಲ ಭೀಮನೆ ಹೇಳಬೇಡವೋ ಹೇಳಲಾರೆ ನಿನ್ನರಟೆಗಳ. ನಿಲ್ಲಿಸೋ ನರಟೆಗಳ್ಳ, ಬಲ್ಲೆನು ನಾನು ಎಲ್ಲವನು ನಿಲ್ಲಿಸೋ ನರಟೆಗಳ್ಳ. ಹಲಮನೆ ನೀನು ನುಡಿದಿದ್ದೇನು ಶಿರವನ್ನು ನಾನು ಹಾದಿಪೆ. ಹಲಮನೆ ನೀನು ನುಡಿದಿದ್ದೇನು ಶಿರವನ್ನು ನಾನು ಹಾದಿಪೆ. ದುಃಖತ್ಮನಿನ್ನಯ ವಿವೇಕ ಗರ್ವವ ದುರಾಸೆಯೇ ತಗೋ ನಿರಾಸೆ ಬಾರದೆ. ದುಃಖಾತ್ಮನಿನ್ನಯ ವಿವೇಕ ಗರ್ವವ ದುರಾಸೆಯೇ ತಗೋ ನಿರಾಸೆ ಬಾರದೆ. ಚಂಡಾಳ ಕಠೋರ ಕೂಳ ತೋರುವೆ ನೀಗಲ ಸಾಗಸವ ತೋರಿದೆ ನೀಗಲ ಸಾಗಸವ ತೋರಿದೆ ನೀಗಲ ಸಾಗಸವ.
ಸರ್ವಜರಿತ ಕಳಕಿ ಮನಬೆಳೆಸಲ ರಕ್ತ ಹಾರಿಸಬೇಡ ಗೆಲ್ಲುವೆಯ ರಕ್ತ ಹಾರಿಸಬೇಡ ಗೆಲ್ಲುವೆಯ ರಕ್ತ ಹಾರಿಸಬೇಡ ಗೆಲ್ಲುವೆಯ. ಎಲ್ಲವೋ ದಾಂಡಿಗ ಭೀಮ, ನಿಲ್ಲಿಸು ನಿನ್ನ ವ್ಯರ್ಥರಾಪದ ದಾರಿದ್ರ್ಯ ಭಿಕ್ಷುಕರಾಟಗಳನ್ನು. ದಾವಾಗ್ನಿಗೆ ಧೂಳಿಪಟವಾಗಿ ರಕ್ತದ ನದಿಯನ್ನು ಹರಿದನ್ನು ನಿಲ್ಲಿಸಲು ಬಂದರೆ ಶಕ್ತಿ ಸಾಮರ್ಥ್ಯಗಳನ್ನು ತೋರುವೆಯಾ? ಎಲ್ಲವೋ ಪಾಂಡುಪುತ್ರ, ಹಸ್ತಿನಾವತಿಯ ರತ್ನ ಸಿಂಹಾಸನವು ಅಷ್ಟು ಸುಲಭವಾಗಿ ಕೈ ಸೇರುವುದೇನೋ ನೋಡೋಣ. ಎಲ್ಲವೋ ಕುರುನರ ಕೀಟವೇ, ರಾಜ್ಯದ ಮತದಿಂದ ಕಣ್ಣು ಮುಚ್ಚಿದ ದ್ರೋಹಿ, ನಿನ್ನ ತಲೆಯನ್ನು ಚೆಂಡಾಡಲು ಕಾಯುತ್ತಿರುವ ಪಾಂಡವರು ನಿನ್ನ ಕುಲದ ಬೇರೆ ಕಿತ್ತೆಸೆದು ಬಿಡುವುದಿಲ್ಲ. ಎಲ್ಲವೋ ಕುರುಕುಲ ಪ್ರದೀಪ, ಸಾಗದಿಲ್ಲ ನಿನ್ನ ಪ್ರತಾಪ. ಅರ್ಜುನ, ಸ್ವಲ್ಪ ತಗ್ಗಿ ನಡೆ. ನಿನ್ನ ಮದಗರ್ವದ ನುಡಿಸೊತ್ತಡಗಿಸಲು ಬತ್ತಳಿಕೆಯಲ್ಲಿ ಮಾಸ್ತ್ರಗಳು ಸಿದು ನಿಂತಿವೆ. ಪಾರ್ಥ ಹಿಂದೆ ಗರಡಿಯಾಟದ ಸಮಯದಲ್ಲಿ ಪರಭಾವ ಮರೆತಿಲ್ಲ. ನಿನ್ನ ಚಿರಛೇದನ ಮಾಡದೆ ಬಿಡುವುದೇ ಇಲ್ಲ. ಕಳನರಿ ಬರಿ ನುಡಿಸಲ್ಲದೆ ಸರಿಯೋ ಗೆಲ್ಲುವೆಯಾ? ಕಳನರ ಬರಿ ನುಡಿಸಲ್ಲದೆ ಸರಿಯೋ ಗೆಲ್ಲುವೆಯಾ? ತುಡುಕಿದ ನಿನ್ನ ಶಿರವಾರಿಸದೆ ಬಿಡುತ್ತಲ, ತುಡುಕಿದ ನಿನ್ನ ಶಿರವಾರಿಸದೆ ಬಿಡುತ್ತಲ. ಕಣ್ಣನ ಎದುರು ನಿಲ್ಲುವೆಯಾ? ಕಣ್ಣನ ಎದುರು ನಿಲ್ಲುವೆಯಾ? ಕಣ್ಣನ ಎದುರು ನಿಲ್ಲುವೆಯಾ? ಪಾತಕದಿರಿತರ ಜಾತಿಸ ನಿರ್ಭಯ ಕುರುಕುಲ ಭೂಗತ ಮಾಡುವೆನು, ಕುರುಕುಲ ಭೂಗತ ಮಾಡುವೆನು, ಕುರುಕುಲ ಭೂಗತ ಮಾಡುವೆನು. ನಿರ್ಭಯ ರುಂಡವ ಜನವರ ಧರಿಸಿದ ಬಾಣಗಳೇ ನೋಡುವೆಯೋ, ಬಾಣಗಳೇ ನೋಡುವೆಯೋ. ಓ ರಾಜಯ್ಯ, ನಿನ್ನ ಯೋಗ್ಯತೆ ನಾಚಿಗೆಟ್ಟ ಕೌರವರು ಹೊಗಳಬಹುದು. ಈ ವೀರತನಂಜನ ಅತಿಶಯವಲ್ಲ, ಅರಟೆ ಬೇಡ ಜೋಕೆ. ಅರ್ಜುನ, ಈನ ಕುಲದವನೆಂದು ನಿಂದಿಸುವ ನಿನ್ನ ನಾಲಿಗೆಯನ್ನು ಈಗಲೇ ಸೀಳಬಲ್ಲೆ. ನಾನು ನಿನ್ನಂತೆ ಮಾಸ್ತ್ರಗಳ ಪಾಂಡಿತ್ಯ ಬಲ್ಲೆ ಅರ್ಜುನ. ಎಲ್ಲವೋ ಸೂತಪುತ್ರ, ಯಾರೊಡನೆ ಏನು ಮಾತನಾಡುತ್ತಾರೆ ಎಂಬ ಪರಿಜ್ಞಾನವಿಲ್ಲದೆ ನಿಂತಲ್ಲಿಯೇ ನಾಲಿಗೆ ಸೀಳಿ ಬಿಸಾಡುವಂತ ಗಂಡಾದೆಲ್ಲವೇನು? ಇದ್ಯಾವುದು ಈ ಸ್ಥಳದಲ್ಲಿ ಸಾಗದು ಕರ್ಣ. ಎಲ್ಲೋ ಪಾಂಡುಕುಮಾರ, ಸಾಕು ನಿಲ್ಲಿಸಿನ ಅಂಬಿಕದ ಹರಟೆಗಳು. ಅಣ್ಣನ ವಿರುದ್ಧವಾಗಿ ಮಾತನಾಡಬಾರದೆಂದು ಸುಮ್ಮನಿದ್ದರೆ ಕೊಬ್ಬಿದ ಮಾತನಾಡುತ್ತಿರುವ ನಿನ್ನನ್ನು ನನ್ನ ಗದೆಯ ಕೈಚಳಕ ತೋರಿಸಬೇಕು. ಎಲ್ಲವೋ ದುರಾಭಿಮಾನಿ ದುಶ್ಯಾಸನ, ನಿನ್ನ ಗದೆಯ ಕೈಚಳಕವನ್ನು ತೋರುವ ಮುನ್ನ ನಿನ್ನ ಪ್ರಾಣ ಉಳಿಸಿಕೊಳ್ಳುವ ದಾರಿ ನೀಡು. ಎಲ್ಲವೋ ಕುಣ, ನಿನ್ನ ನೀಗಲು ತುಳಿದು ಬಿಡುವೆನು. ಎಲ್ಲೋ ಬಡ ದುಶ್ಯಾಸನ, ನಿನ್ನ ಮೈಮೂಳೆಯು ಗಟ್ಟಿ ಇರುವುದೇನೋ ಮುಟ್ಟಿ ನೋಡಿಕೋ. ರಣದೊಳು ಮುರಿಯುವ ಕುರುಬಲಾಗಿಸುವ ನಮ್ಮಳು ಪಂಥ ಸರಿ ಇಲ್ಲ, ನಮ್ಮಳು ಪಂಥ ಸರಿ ಇಲ್ಲ, ನಮ್ಮಳು ಪಂಥ ಸರಿ ಇಲ್ಲ. ಕೊಲ್ಲದೆ ಬಿಡೆ ಚಲ ಬಡವೀರ, ಕೊಲ್ಲದೆ ಬಿಡೆ ಚಲ ಬಡವೀರ. ಎಲ್ಲವೋ ಕುರು ಸಹೋದರ, ಏನೆಂದೆ? ರುಕೋದರ, ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಗತಿ ಪತನವಾದದ್ದು, ಎಚ್ಚರವಾಗಿರು. ಬಿಲ್ಲುಗಾರನೆಂದು ಇಕ್ಕಬೇಡವೋ ಧನುಂಜಯ. ಸಹೋದರರೇ, ಶಾಂತರಾಗಿರಿ. ಸುಯೋಧನ, ಇದು ತಂದೆ ಮಕ್ಕಳ ಯುದ್ಧವಾದ್ದರಿಂದ ನಿಮ್ಮ ಸಹಾಯ ನಮಗೆ ಅಗತ್ಯವಿಲ್ಲ. ನೀವಿನ್ನು ದಯವಿಟ್ಟು ಹೊರಡಬಹುದು. ಶಿವಧನ, ಸಾಯುವರೆಂದು ಸಹಾಯ ಮಾಡಲು ಬಂದರೆ ನಮಗೆ ಧಿಕ್ಕಾರ. ಛೇ ಛೇ, ಬರಬಾರದಾಗಿತ್ತು, ಬಂದಿದ್ದಾಯಿತು. ಗಾಚಾರ ಫಲ. ನಡೆ ಅಣ್ಣ, ಈ ಅಪಮಾನಕ್ಕೆ ತಕ್ಕ ಪ್ರತಿಕಾರ ಆಗಲೇಬೇಕು. ಸಹೋದರ, ಶಾಂತನಾಗು. ಮಾವ, ಹೋರಾಡಿ ಸಾಯಲಿ ನಡಿ. ಗೊತ್ತಾಗೋದು ಇವತ್ತು ಬಂಡಾಟ. ಭೀಮ, ಸಾಯಲಿ ನಡೀರಿ. ಕಾದಿರು. ದುರ್ಯೋಧನ, ಸದ್ದಿಲ್ಲದೆ ಹೊರಡು. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರ
ಪಾಂಡವರಲ್ಲಿ ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶ್ರೀಗಳಿಗೆ ಪಾಂಡವರಲ್ಲಿ ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶ್ರೀಗಳಲ್ಲಿ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಅದಮ ಭೀಮನ ವಧಿಸಲನ ವಿಧ ವಿಧ ಪ್ರಯೋಗವೆಸಗಿದೆನ ಅದಮ ಭೀಮನ ವಧಿಸಲನ ವಿಧ ವಿಧ ಪ್ರಯೋಗವೆಸಗಿದೆನು ಕಲೀಮನವನು ಎದೆ ಕೆಡದೆ ಮಲಕರಿ ಎಂಬಯ ಕಪ್ಪಿಹನು ಕಲೀಮನವನು ಎದೆ ಕೆಡದೆ ಮಲಕರಿ ಎಂಬಯ ಕಪ್ಪಿಹನು ಮಾಧವನ ಬೆಂಬಲದಿ ಮರುವ ಮದಂತ ಪಾಂಡವರಾರ್ಭಟವ ಮಾಧವನ ಬೆಂಬಲದಿ ಮರುವ ಮದಂತ ಪಾಂಡವರಾರ್ಭಟವ ಕದನದಲ್ಲಿ ಮದವ ಮರಿದನೆಂಬ ಯೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮರಿದನೆಂಬ ಯೋಧವನ್ನು ತೀರಿಸಿಕೊಳ್ಳಿ ಕರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಕರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಯಾದವ ರಾಜನ ಸೈನ್ಯವ ಸುಲಭತೆ ಮಾಡಿಸುವ ಶತ್ರುಗಳು ಯಾದವ ರಾಜ್ಯನ ಸೈನ್ಯವ ಸುಲಭತೆ ಮಾಡಿಸುವ ಶತ್ರುಗಳು ಪಾಮರಮಣನ ಜನ್ಮಶವ ಹೋಮಗೈವನ ಭೀಮನ ಪಾಮರಮಣ ಜನ್ಮಶವ ಹೋಮಗೈವನ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ಪಣವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ಕುರು ಸಿಂಹಾಸನದಲ್ಲಿ ಕುಳಿತು ತಿರುಗ ವರ್ಷದಿ ದರೆಯ ನಾಡುವೆ ಕುರು ಸಿಂಹಾಸನದಲ್ಲಿ ಕುಳಿತು ತಿರುಗ ವರ್ಷದಿ ದರೆಯ ನಾಡು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ಬರದಿ ನಾವು ತೆರಳುವೆ ಇನ್ನಾಯ್ತು ಪಾಂಡವರು ತಮ್ಮ ನಿರ್ಧಾರ ಚಲಿಸಬಹುದಲ್ಲ ಕೃಷ್ಣ? ಸಂದೇಹವೇಕೆ ಅಣ್ಣ, ನನ್ನ ಭಕ್ತರು ನನ್ನನ್ನು ಉಲ್ಲಂಘಿಸಿರುವೆ. ನೋಡುತ್ತಿರು, ಅಶ್ವದೊಡನೆ ಪಾಂಡವರು ಬಂದೇ ಬರುವರು. ಅಣ್ಣ ಇದು ನಮಸ್ಕರಿಸುವೆನು. ಸುಮಂಗಲಿಯಾಗು ಸುಭದ್ರ. ಪಾಂಡವರು ಕುಶಲವೇ? ನಿನ್ನ ಪತಿ ಸೌಖ್ಯವೇ? ಧರ್ಮರಾಯನು ಕುಶಲವೇ? ಮುಖ್ಯವಾಗಿ ನೀನು ಹೋದ ಕಾರ್ಯವೇನಾಯಿತು ಹೇಳು. ಕೃಷ್ಣ, ಕುಶಲ ಪ್ರಶ್ನೆ ಆಗಿರಲಿ, ಮೊದಲು ಅಸ್ತ್ರ ವಿಚಾರವೇನಾಯಿತು ಕೇಳು. ಅಣ್ಣ, ಪಾಂಡವರು ಸಂಧಾನಕ್ಕೆ ಒಪ್ಪಲಿಲ್ಲ. ಅಂದ ಮೇಲೆ ಸಂಗ್ರಾಮಕ್ಕಿದ್ರು ಪಾಂಡವರು. ಹೇಕಮ್ಮ, ನಡೆದ ವಿಚಾರ ಮರಮಾಚಲೇಕೆ ಸುಭದ್ರ? ಅಣ್ಣ, ಪಾಂಡವರು ತನ್ನ ಪ್ರಾಣಗಳನ್ನು ಬೇಕಾದರೂ ಕೊಡುವೆವು, ಆದರೆ ಅಶ್ವವನ್ನು ಮಾತ್ರ ಕೊಡುವುದಿಲ್ಲವೆಂದು ಹೇಳಿದರು. ಓಹೋ, ಹಾಗೋ ವಿಷಯ. ಕೇವಲ ಸಾಮಂತನಿಗಾಗಿ ನನ್ನೊಡನೆ ಯುದ್ಧ ಮಾಡಲು ನಿಂತರೆ ಆ ಪಾಂಡವರು. ಎಲ್ಲ ವಂಚಕರೇ, ಸುಬುದ್ಧಿಗಾಗಿ ಕೃಷ್ಣ ಬಲರಾಮನ ಧಿಕ್ಕರಿಸುವಿರ. ಯಾವುದರೊಡ ವಿರೋಧ, ನಿಮ್ಮ ನಾಶ ಖಂಡಿತ, ಭೂಗತ ನಾಶ. ಕೃಷ್ಣ ಅಗ್ರಜ, ಫಲ ವಿರೋಧಿಗಳ ತೊಳೆಯದ ಬಿಡಲಲ್ಲ, ಫಲ ವಿರೋಧಿಗಳ ತೊಳೆಯದ ಬಿಡಲಲ್ಲ. ಸುರುಳರ ದಾಪವ ಮುರಿದಿಡುವೆ, ಸುರುಳರ ದಾಪವ ಮುರಿದಿಡುವೆ. ಹಿಡಿದ ಬಂದವ ಸಾಧಿಸದ, ಹಿಡಿದ ಬಂದವ ಸಾಧಿಸದ. ಹೋದ ರಕ್ತಗಿರಿ ಭೂಗತ ಮಾಡುವೆ, ಹೋದ ರಕ್ತಗಿರಿ ಭೂಗತ ಮಾಡು. ಸವಿದ ಮದೇರರ ಮಾಡುವೆ ಕಥನ, ಸವಿದ ಮದೇರರ ಮಾಡುವೆ ಕಥನ. ಫಲ ವಿರೋಧಿಗಳ ತೊಳೆಯದ ಬಿಡಲಲ್ಲ. ಭಕ್ತರ ನೆಪದಲ್ಲಿ ಅಪರಾಧಿ ಆಶ್ರಯ ಕೊಟ್ಟು ಯಾವುದ್ರ ವಿರೋಧ, ನಿಮ್ಮ ನಾಶ ಖಂಡಿತ. ಅಣ್ಣ, ಇದರಲ್ಲಿ ಪಾಂಡವರ ಅಪರಾಧವಾದರೂ ಏನಿರುವುದು? ಅವರು ವಚನಬದ್ಧರಾಗಿ ಈ ರೀತಿಯಾಗಿ ನಡೆದುಕೊಳ್ಳುತ್ತಿರುವರು.
ಅವರನ್ನು ಕ್ಷಮಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಸುಭದ್ರ, ನನ್ನ ವಿರುದ್ಧ ಅಪರಾಧಿಗೆ ಆಶ್ರಯ ಕೊಟ್ಟವರನ್ನು ಶಿಕ್ಷಿಸದೆ ತಪ್ಪದು. ಏನಮ್ಮ, ನಮ್ಮ ಪ್ರತಿಜ್ಞೆ ಹಾಳಾದರೂ ಚಿಂತೆ ಇಲ್ಲ, ಆ ಪಾಂಡವ ಕೈದು ಸಾಕಲ್ಲವೇ? ಆಹಾ, ಎಂಥ ಮಾತನಾಡಿದೆ. ಮತ್ತೆ ಉಸಿರೆತ್ತ ಬೇಡ, ಹೊರಡು. ಅಣ್ಣ, ನೀವು ಶತವರ್ಷ ತಪಸ್ಸು ಮಾಡಿದರು ಆ ಪಾಂಡವರನ್ನು ಗೆಲ್ಲಲು ಸಾಧ್ಯವಿಲ್ಲ. ನಾನಿನ್ನು ಹೊರಡುತ್ತೇನೆ. ಅಗ್ರಜ, ಶಾಂತನಾಗು. ಅಪರಾಧಿಗಳು ಆ ಪಾಂಡವರು, ಸುಭದ್ರೆ ನಮ್ಮ ಸೋದರಿ. ಅವಳ ತುಚ್ಚ ಮಾತು ರಭಸ ಕೇಳಿದೆ ಕೃಷ್ಣ. ಎಷ್ಟಾದರೂ ಸೋದರಿ ಅಲ್ಲವೇ ಅಣ್ಣ? ಏನು ಮಾಡಲಾದೀತು? ಗುರುದೇವ, ನಮಸ್ಕರಿಸುವೆನು. ಶಿವಮಸ್ತು ದುರ್ಯೋಧನ, ಇಲ್ಲಿಗೆ ಬರಲು ಕಾರಣವೇನು? ಗುರುದೇವ, ಯಾದವರ ಪಾಂಡವರ ನಡುವೆ ಯುದ್ಧವಿಂದ ತಿಳಿದೊಡನೆ ನಿಮಗೆ ಸಹಾಯ ಮಾಡಲೆಂದು ಒಂದೇ ಚದುರಂಗ ಬಲದೊಡನೆ ಹೊರಟು ಬಂದೆ. ಅಪ್ಪಣೆ ಆದರೆ ಪಾಂಡವರನ್ನು ಸರ್ವನಾಶ ಮಾಡಿ ಅಶ್ವವನ್ನು ನಿಮ್ಮ ಪಾದದ ಬಳಿಗೆ ತಂದುರುಳಿಸುವೆನು. ಬಲೇ ಶಿಷ್ಯ ಕೃಷ್ಣ, ನೋಡಿದ ನನ್ನ ಶಿಷ್ಯನ ಗುರುಭಕ್ತಿ ಎಷ್ಟರ ಮಟ್ಟಿಗಿದೆ? ಅಗ್ರಜ, ಇರಬಹುದು ಇದು. ಆದರೆ ಯುದ್ಧಕ್ಕೆ ಸಹಾಯ ಮಾಡಲು ಬರಬೇಕೆಂದು ಇವರಿಗೆ ಪತ್ರ ಬರೆದವರು ಯಾರು ಮೊದಲು ಕೇಳು. ಕೃಷ್ಣ, ನಿನಗೆ ಹೇಳಬೇಕಾಗಿರೋ ಅವಶ್ಯಕತೆ ಏನಿದೆ ಹೇಳು. ಶತ್ರು ಮೂಲ ಹರಿಸಲು ಸಹಾಯ ಮಾಡಬಾರದೆ ಮಾಧವ? ಅದು ನಿನಗೆ ತಿಳಿಯದೆ? ತಿಳಿದರೂ ತಿಳಿದೇ ಇದ್ದರೂ ಇದು ನಮ್ಮ ಸ್ವಂತ ವಿಷಯವಾದ್ದರಿಂದ ಅನ್ಯರ ಸಹಾಯ ಅಗತ್ಯವಿಲ್ಲ. ತಾವು ಯೋಚಿಸಬೇಕಾದ ವಿಚಾರ. ಬಲದೇವ ಕ್ಷತ್ರಿಯ ಚಿತ್ತಧರ್ಮ ಪಾಲಿಸಲು ಸದಾವಕಾಶ ಕೊಟ್ಟು ನಮ್ಮ ಬಲಬಲಗಳು ಪರಂಪರಿಸಬಹುದು. ಗುರುದೇವ, ಮಸ್ತಕ ಧರಿಸಿದ ಗದಾದಂಡವು ಕ್ಷಣ ಮಾತ್ರದಲ್ಲಿ 1000 ಕೋಟಿ ರುಂಡಗಳನ್ನು ನಡೆಸಬಹುದು. ಆ ಪಾಂಡವರನ್ನು ಕೊಲ್ಲುವುದೊಂದು ಅತಿಶಯವೇ? ಕೃಷ್ಣ, ನಿನಗೇನಾದರೂ ಅನುಮಾನವಾದರೆ ಪರೀಕ್ಷಿಸುವುದು. ನೀನು ಉಮ್ಮಂದಿರ ಸಾಕು, ಮುಗಿಯಿತು ಆ ಬಡ ಪಾಂಡವರ ಕತೆ. ಗುರುದೇವ, ಆಜ್ಞೆ ಆದರೆ ಗರ್ವಂಧರ ಸರ್ವನಾಶ ಮಾಡಿ ಅಶ್ವವನ್ನು ನಿಮ್ಮ ಪಾದದೊಳಗೆ ತಂದುಕೊಳ್ಳುವುದು. ಹೌದು, ಅಲ್ಪರನ್ನು ಬಲಿಗೊಳಿಸಲು ಯಾದವನೇಕೆ ಕೌರವನಾದ ಸಾಧಕ ಕೃಷ್ಣ, ಇದಕ್ಕೆ ನವಿಮತವೇನು? ಬಲಭದ್ರ, ನಿಮ್ಮ ಮಾತಿಗೆ ಪ್ರತಿ ಉಂಟೆ ಆ ಕೃಷ್ಣನು. ಹಾಗಾದರೆ ನಾವು ಬಂದ ದಾರಿ ಹಿಡಿಯಬೇಕೆಂಬುದು ನಿಮ್ಮ ಉದ್ದೇಶ. ನಾವಿನ್ನು ಹೊರಡುವೆವು. ಅಗ್ರಜ, ಇದು ಯಾದವ ಪಾಂಡವ ಯುದ್ಧವಾರದರಿಂದ ರಾಮಕೃಷ್ಣರು ಬಲಹೀನರಲ್ಲ. ಅಲ್ಲದೆ ಅನ್ಯರ ಸಹಾಯ ಪಡೆದು ಶತ್ರುಧ್ವಂಸ ಮಾಡುವಂತಹ ಏಡಿಗಳಲ್ಲ. ತಾವು ಯೋಚಿಸಬೇಕಾದ ವಿಚಾರ. ಅಸಂಭವ. ಅನ್ಯರ ಸಹಾಯವೇ ಅಪಮಾನ. ಹಾಗಾದರೆ ನಾವು ಬಂದ ದಾರಿ ಹಿಡಿಯಬೇಕೆಂಬುದೇ ನಿಮ್ಮ ಉದ್ದೇಶ. ಸಂದೇಹಕ್ಕೆ ತಾವಿನ್ನು ಹೊರಡಬಹುದು. ಬಲದೇವ, ಬಂದವರನ್ನು ತುಚ್ಛವಾಗಿ ತಿರಸ್ಕರಿಸುವುದು ರಾಜಧರ್ಮವಲ್ಲ. ಗುರುದೇವ, ತಮ್ಮ ಸಮಕ್ಷಮದಲ್ಲಿ ಇಂಥ ಅಪಮಾನ ಸಹಿಸಲಾಗದು. ಗುರುದೇವ, ಚಿಂತೆ ಇಲ್ಲ, ತಮ್ಮ ಕೊನೆಯ ತೀರ್ಮಾನವೇನೆಂದು ಹೇಳಿಬಿಡಿ. ದುರ್ಯೋಧನ, ಕೃಷ್ಣನ ಮಾತೇ ನನ್ನ ಮಾತು. ನಮಗೆ ಯಾರು ಸಹಾಯವೂ ಬೇಕಿಲ್ಲ, ತಾವಿನ್ನು ಹೊರಡಬಹುದು. ಸರಿ, ನಡೆ ಮಾವ. ಬಂದ ಫಲಕ್ಕೆ ತಕ್ಕ ಪ್ರಾಯಶ್ಚಿತವಾಯಿತು. ಬೇರೆ ಹೋಗೋಣ. ಕೃಷ್ಣ ಬಲರಾಮರಿಗೆ ಅಭಿನಂದನೆಗಳು. ಪಾಂಡುಪುತ್ರರು ಎಂತಹ ಸದ್ಭಕ್ತರೆಂದ ತಿಳಿದ ಮೇಲೆ ಈ ಕಳ್ಳ ನಮಸ್ಕಾರಗಳೇಕೆ? ವಿಧಿ ಇಲ್ಲದೆ ಎದುರಾಗಬೇಕಾಗಿತ್ತು. ನನ್ನ ತಪ್ಪುಗಳನ್ನು ಮನ್ನಿಸಿ ಸುಪತಿಗೆ ಪ್ರಾಣ ದಾನ ಮಾಡಬೇಕಾಗಿ ಕೋರುತ್ತೇನೆ. ಧರ್ಮರಾಯ, ಕೃತಜ್ಞರಿಗೆ ಘನತೆ ಗೌರವ ಬೆಲೆ ಗೊತ್ತಾಯಿದೆ ಎಂಬುದಕ್ಕೆ ಇದೇ ಸಾಕ್ಷಿ. ಇನ್ನೇಕೆ ಚಪಲ ಪೂರ್ತಿದಾರ ಕವಾಟದಲ್ಲಿ ನಿಂತು ಪ್ರಾಣ ಭಿಕ್ಷೆ ಬೇಡ ನಿಮಗೆ ಇನ್ನುಳಿಯುವುದು ಒಂದೇ ಕ್ಷಣ. ಅಷ್ಟರಲ್ಲಿ ಸುಬುದ್ಧಿಯನ್ನು ತಂದೊಪ್ಪಿಸಿದರೆ ಪ್ರಾಣದಾನ, ಇಲ್ಲವಾದರೆ ನಿಮ್ಮ ಐವರ ಶಿರಚ್ಛೇದನ. ಕುಂತಿ ನಂದನ, ನಮಗೆ ಸಲ್ಲಬೇಕಾದ ಅಶ್ವದ ನಿಮಿತ್ತ ಬಂದ ಮಾಡಲು ಈ ನಿನ್ನ ತಮ್ಮನಿಗೆ ಎಷ್ಟು ಧೈರ್ಯ, ಏನು ಅಟ್ಟಾಸ, ಏಕೆ ಪ್ರತಿಫಲ ಏನೆಂಬುದು ಬಲ್ಲೆ ಧರ್ಮಪುತ್ರ. ಬಲದೇವ, ನಿನ್ನ ಮಾತಿನ ರಭಸ ಬಲವಂತಾದ ದೃಢ ಶಕ್ತಿ ಹುಡುಕುವುದೂ ಇಲ್ಲ. ಕೊಟ್ಟ ಮಾತನ್ನು ಪಾಲಿಸಲು ನಿಂತ ಪಾಂಡವರು ತುಚ್ಛ ಪ್ರಾಣಗಳ ರಕ್ಷಣೆಗೆ ಎದುರಿ ಸುಬುದ್ಧಿಯನ್ನು ಒಪ್ಪಿಸುವರೆಂದು ತಿಳಿದೆಯ ಮಹಾವೀರ. ಇದು ಸಾಧ್ಯವಾಗದ ಮಾತು. ಇದು ರಣರಂಗ. ಭೀಮಸೇನ, ನಿಮ್ಮ ಘನತೆಗೆ ಇಂದಿನ ಸ್ಥಿತಿಗತಿಗಳು ಸ್ಮರಿಸಬಾರದು. ಮಾಧವನಿಲ್ಲದಿದ್ದರೆ
ಪಾಂಡವರು ಗಂಡುಗಳಾಗಲು ಸಾಧ್ಯವೇ? ಸಾರ್ಥಕವಾಯಿತು ನಿಮ್ಮ ಈ ಪೌರುಷ. ದೇವ ದೇವ, ಭಕ್ತರ ದೋಷಣೆಗೆ ಭಗವಂತನಿಗೆ ಯೋಗ್ಯವಾದದ್ದು, ಇದರಲ್ಲಿ ನಮ್ಮ ಅಪರಾಧವೇನಿದೆ ಶ್ರೀಹರಿ? ಅರ್ಜುನ, ಭಕ್ತರೇ ಭಗವಂತನು ಧಿಕ್ಕರಿಸಿದ ನಿಮ್ಮ ಈ ಘನತೆ ಹೊಗಳಬೇಕಾದ್ದೇ ಸರಿ. ಅಂದರೆ ನನ್ನನ್ನು ತೃಣ ಸಮಾನರೆಂದು ತಿಳಿದಿರಾ? ಮಾಧವ, ನಮ್ಮ ಐವರಲ್ಲಿ ಐಕ್ಯವಾಗಿರುವ ಜೀವನಾತ್ಮವೇ ನೀವಾಗಿರುವಾಗ ಸ್ವಧರ್ಮ ಪಾಲನೆ ಶ್ರೀಹರಿಯ ಮಂತ್ರವಾಗಿದೆ. ಪರಮಾತ್ಮ ಅದನ್ನು ಪಾಲಿಸುವುದೇ ನಮಗೆ ಉಳಿದಿರುವ ಕೊನೆಯ ಸಾಧನೆ. ವಾಸುದೇವ, ಸುಬುದ್ಧಿಯನ್ನು ಬಿಡಲಾರೆವು. ಕೃಷ್ಣ, ಪ್ರಳಯಾವತಾರದ ಮುಂದೆ ಈ ಬಡವರಿಗಳ ಚೆಲ್ಲಾಟ ಒಂದೇ ಕ್ಷಣ. ಸಮರ ಭೂಮಿಗೆ ರಕ್ತಾಭಿಷೇಕ ಅತಿ ಮುಖ್ಯ ಅಂತ ತೋರುವುದು. ಪಾಂಡವರು ಏಡಿಗಳಲ್ಲ ಬಲದೇವ, ಧೈರ್ಯವಿದ್ರೆ ನಿಲ್ಲಬಹುದು. ಮಾತಿನ ರಭಸ ವೃಥಾ ಪ್ರಯಾಸವಷ್ಟೇ, ಏಕೆ ಏನು ಹೇಳುವೆ? ಸರಿ ಅಣ್ಣ, ನೀನು ಆ ಭೀಮನೊಡನೆ ಮಲ್ಲ ಯುದ್ಧ ಮಾಡು, ನಾನು ಅರ್ಜುನನನ್ನು ವಿಚಾರಿಸಿಕೊಳ್ಳುವೆನು. ಪಾರ್ಥ, ಯುದ್ಧರಂಗದಲ್ಲಿ ಎದುರಾಗೋಣ. ದೇವ ದೇವ, ದೇವರಾಜ್ಞೆ ಪಾಲಿಸೋದಕ್ಕಿಂತ ಮಹಾಭಾಗ್ಯ ಉಂಟೆ ಮಾಧವಾಶರೇ, ಸಹಿಸುವೆನು. ಎಲ್ಲೋ ಭೀಮ, ಬೇಗನೆ ಮಲ್ಲಯುದ್ಧಕ್ಕೆ ಸಿದ್ಧನಾಗು. ಅದೇ ಬರದೇವ, ನಿನ್ನನ್ನು ಕಡೆಗಾಣಿಸದೆ ಬಿಡುವುದೇ ಇಲ್ಲ. ದರೆಯನ್ನ ಬಿಸಿ ಕುಟ್ಟಿ ಕಾದಿಸಿದೆ, ಬಾಳೆ ಕಣ್ಣೀರ ಕಥೆಯಾಗಿ ಹರಿದು, ಬಾಳೆ ಕಣ್ಣೀರ ಕಥೆಯಾಗಿ ಹರಿದು, ಅಂದನಾದೆ ಮುಂದನರಿಯದೆ, ಅಂದನಾದೆ ಮುಂದನರಿಯದೆ, ವಿಧಿಯ ನಾಟಕ ಬಲ್ಲವರಿಲ್ಲ. ದೇವಾ ದೇವಾ, ವಿಧಿಯ ನಾಟಕ ಬಲ್ಲವರಿಲ್ಲ. ವಿಧಿಯ ನಾಟಕ ಬಲ್ಲವರಿಲ್ಲ. ಗತಿಯನ್ನು ತೋರೋ ಜಿಯ ಕುಮೆ ಮಾಡು, ಗತಿಯನ್ನು ತೋರೋ ಜಿಯ ಕುಮೆ ಮಾಡು. ಹೀಗಿಯೇ ದರೆಯನ್ನ ಬಿಸಿಕು ಕಾದಿಸಿದೆ, ವಿಧಿಯೇ ಕಾದಿದೆ. ವಿಧಿಯೇ 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 ವಿಧಿಯೇ. ಓಹೋ, ಪೂಜೆಗೆ ಅಭಿನಂದನೆ. ನೆನೆದ ಕಾರ್ಯ ಸಿದ್ಧಿಯಾಗಲಿ. ಕೃತವರ್ಮ, ಏಕೆ ಹುಚ್ಚನಂತೆ ಹರಿದಾಡುವೆ? ಅಲ್ಲದೆ ಎಲ್ಲಿಗೆ ಪ್ರಯಾಣ? ಗುರುದೇವ, ನನ್ನ ಭಾಗ್ಯ ತಾರೆ ಅಗಲಿದಾಗಲೇ ಹುಚ್ಚನಾದ. ಇನ್ನೆಲ್ಲಿಯ ಸುಖ ಸಂತೋಷ ತಮಗೆ ತಿಳಿಯದೆ ಸ್ವಾಮಿ. ಚಿಂತಿಸಿದ ಕೃತವರ್ಮ, ಹದೋ ನೋಡು, ಭಕ್ತರೇ ಭಗವಂತನೊಡನೆ ಹದೋ ನೋಡು, ಯಾರೋ ಪಾಂಡವ ಯುದ್ಧ ಆರಂಭವಾಗಲಿದೆ. ಅದನ್ನು ನೋಡಿದಾಗಲೇ ನಿನ್ನ ಚಿಂತೆ ಪರಿಹಾರವಾಗುವುದು. ಭಕ್ತರೇ ಭಗವಂತನೊಡನೆ ಹೋರಾಡುವ ದೃಶ್ಯ ಕಣ್ಣಾರ ಕಂಡರೆ ನಿನ್ನ ಪೂರ್ವಾರ್ಜಿತ ಕರ್ಮಫಲವು ನಿಶೇಷವಾಗುವುದು. ಧನ್ಯನಾದ ಸ್ವಾಮಿ. ಈಗ ನನ್ನ ಪ್ರಿಯ ಸತಿಯಾದ ಸತ್ಯವತಿ ಎಲ್ಲಿ? ದಯವಿಟ್ಟು ಹೇಳಬೇಕೆಂದು ಬೇಡುವೆ. ಕೃತವರ್ಮ, ಇದೆಲ್ಲ ಆ ತಾಯಿಯ ಮಹಾತ್ಮೆ ಅಲ್ಲವೇನಯ್ಯ? ಎಲ್ಲವೂ ನಿನಗೆ ಅರ್ಥವಾಗುವುದು. ನಡೆ ಹೋಗೋಣ. ನಾರಾಯಣ ನಾರಾಯಣ.
ಆಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಡವಯ್ಯ ಆ ದೇವನಾಡುವ ಬೊಂಬೆಯಾಡವಯ್ಯ ನಾರಾಯಣ ಜಗವತೋತಿಸಿ ಗತಿ ಸೂತ್ರ ಬನಾಡಿಸಿ ನಸುನಗುತ ಕುಣಿಸಿ ಮಾಯ ಬೀಸಿ ನಸುನಗುತ ಕುಣಿಸಿ ಮಾಯ ಬೀಸಿ ಆ ಗೊಂಮೆ ಈ ಗೊಂಮೆ ತಾನಾಡಿಸಿ ನಲಿಯುವ ನಾರಾಯಣ ಆ ಗೊಂಮೆ ಈ ಗೊಂಮೆ ತಾನಾಡಿಸಿ ನಲಿಯುವ ಬೊಂಬೆಯಾಟವಯ್ಯ ಮಾಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ ನೀ ಸಾಕಿ ಸಲಹೆ ಈ ಸ್ವಾರ್ಥವೇನೋ ನೀ ಕಾಡಿ ಕನಲೆ ಆಂತರ್ಯವೇನೋ ನೀ ಸಾಕಿ ಸಲಹೆ ಈ ಸ್ವಾರ್ಥವೇನು ನೀ ಕಾಡಿ ಕನಲೆ ಆಂತರ್ಯವೇನು ತಿಳಿ ಹೇಳೆಯ ಒಳಮರ್ಮ ತೋರೆಯ ತಿಳಿ ಹೇಳೆಯ ಒಳಮರ್ಮ ತೋರೆಯ ನಳಿನಾಕ್ಷ ನಿಲಯ ಸಂಕಲ್ಪವೇನಯ್ಯ ಬೊಂಬೆ ನಳಿನಾಕ್ಷ ನಿಲಯ ಸಂಕಲ್ಪವೇನಯ್ಯ ಬೊಂಬೆಯಾಡವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಡವಯ್ಯ ನಾರಾಯಣ ನಾರಾಯಣ ಪಾರ್ಥ ದುರ್ಗತಿ ಸ್ಮರಿಸದೆ ಯುದ್ಧ ಸನ್ನದ್ಧನಾಗಿ ಮಹಸ್ತ್ರಗಳನ್ನು ತೊಟ್ಟು ನಿಂತೆಯ. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವ ದುರಾಭಿಮಾನಿಗಳು ನೀವು. ಈಗಲೂ ಕಾಲ ಮೀರಿಲ್ಲ. ಮಾಡಿದ ತಪ್ಪಿಗೆ ಅಶ್ವದೊಡನೆ ಸುಬುದ್ಧಿಯನ್ನು ಒಪ್ಪಿಸಿ ಶರಣಾಗಿತನಾಗು, ಇಲ್ಲವೇ ನಿನ್ನ ಪ್ರಾಣಹರಣ ಖಂಡಿತ. ಇದಕ್ಕೆ ಏನು ಹೇಳುವೆ? ಪರಮಾತ್ಮ, ನೀನು ಇಚ್ಛೆಯಂತೆ ಮಾಡು. ಕೊಡುವವನು ನೀನೇ, ಕೊಡಿಸುವವನು ನೀನೇ, ಆಡುವವನು ನೀನೇ, ಆಡಿಸುವವನು ನೀನೇ ದೇವ. ಎಲ್ಲವೂ ನಿನ್ನ ಲೀಲೆ. ಯುದ್ಧವೇ ಆಗಲಿ. ಎಲ್ಲವೋ ದುರಾಂಕಾರಿಯಾದ ಅರ್ಜುನ, ಕುದುರೆಯನ್ನು ಕೊಡುವೆ ಇಲ್ಲೋ ಮೊದಲು ಹೇಳು. ಯದುಕುಲ ಚೂಡಾಮಣಿ, ಕುದುರೆಯನ್ನು ಕೊಡಲು ನಾವು ಏಡಿಗಳಲ್ಲ, ಪರಮಾತ್ಮನ ಭಕ್ತರು. ಅಲ್ಲದೆ ನಾವು ನಿನ್ನ ದಯೆಯಿಂದಲೇ ಉದ್ದಂಡ ಪರಾಕ್ರಮ ಎನಿಸಿಕೊಂಡು ಕೀರ್ತಿ ಗಳಿಸಿರುವೆವು. ಪರಮಾತ್ಮ, ಪ್ರಾಣ ಭಯಕ್ಕಾಗಿ ವಚನಭ್ರಷ್ಟರಾಗುವುದಿಲ್ಲ. ಪಾಂಡವರು ಕೊನೆ ತನಕ ಹೋರಾಡಿ ಮಡಿದರೆ ವೀರ ಸ್ವರ್ಗವೆಂಬ ತಮ್ಮ ಉಪದೇಶಗಳನ್ನು ಮರೆಯಲಾತಿದ್ದ ಜಗದೀಶ. ಆದ್ದರಿಂದ ಕುದುರೆಸೆಯನ್ನು ಬಿಡು. ಪಾರ್ಥ, ಇದೋ ನನ್ನ ಬಾಣಗಳನ್ನು ಎದುರಿಸಿ ಪ್ರಾಣವನ್ನು ಉಳಿಸಿಕೊ. ಪರಮಾತ್ಮ, ಭಕ್ತರೆಂಬ ಪರಾಧೀನ ಬಾಣವನ್ನು ತೊಟ್ಟು ಪ್ರೀತಿಯಿಂದ ನಿನ್ನೊಡನೆ ಯುದ್ಧವನ್ನು ಮಾಡುವೆವು. ಅದರಂತೆ ನೀನೇ ನಮಗೆ ಪ್ರೇರೇಪಿಸಿರುವೆ. ಅಲ್ಲದೆ ನಿನ್ನ ಮಹಾಸ್ತ್ರಗಳು ನಮ್ಮನ್ನು ಏನು ಮಾಡಲಾರವು. ನೀನು ಇಚ್ಛೆಯಂತೆ ಆಗಲಿ, ಪ್ರಯೋಗಿಸು. ಬಿಡು ಬೇಗ ಯವನು ಮೂರ್ಖ, ಬಿಡು ಬೇಗ ಯವನು ಮೂರ್ಖ, ಬಿಡದಿರೆ ನಾ ಬಿಡುವೆನು ತುರಗವ. ಕದನದಿ ನಿನ್ನಯ ಗರ್ವ ನಡಿಪೇ, ಕದನದಿ ನಿನ್ನಯ ಗರ್ವ ನಡಿಪೇ, ಪಡಿದೋಡಿಸಿ ಕುದರೆಯನ್ನ ಪಡುವೆ. ಸುರಲೋಕಕ್ಕೆ ಸಬಾನವನ್ನು ಕಟ್ಟಿದ ಸಬಾನವನ್ನು ಕಟ್ಟಿದ ಮೃತ್ಯುಯಂತ್ರವ ಬೇಸಿದ ಈ ದಿನ ಕಾಣೆ.
ನಾನೀಗ ಸಮರಧೀರ ಧರಿಸೆ ಬಾಣ ನರವರಸುರ ವೈರಿ ಹರಣ ಸಮರಧೀರ ಧರಿಸೆ ಬಾಣ ನರವರಸುರ ವೈರಿ ಹರಣ ತ್ರಿಭುವನ ಕಳ ಸಮರ ನಿಪರ ಶಿರಾರಿಪೆ ಬಿಡ ನಿನ್ನ ತ್ರಿಭುವನ ಕಳ ಸಮರ ನಿಪರ ಶಿರಾರಿಪೆ ಬಿಡ ನಿನ್ನ ಇಂದು ಗೆಲ್ಲಬಲ್ಲೆಯ ಸಮರಧೀರ ಕಡಗಲೆ ನಿಲ್ಲು ಗೆಲ್ಲಬಲ್ಲೆಯ ಸಮರಧೀರ ಕಡಗಲೆ ಸಮರಧೀರ ಕಡಗಲೆ ಸಮರಧೀರ ಕಡಗಲೆ ದೇವ ಪರಮ ಪುರುಷ ನುಡಿಯಲೇಕೆ ಮಾಧವ ನುಡಿಯಲೇಕೆ ಮಾಧವ ಬೇರವರಸಿನ ಜಗದಡೆಯ ಪುರಕಲ ಬಿಡು ಧರಣೇಶ ಬೇರವರಸಿನ ಜಗದಡೆಯ ಪುರಕಲ ಬಿಡು ಧರಣೇಶ ತಡೆದು ನಿಲ್ಲಬಲ್ಲೆಯ ಸುರನಾಯಕ ನೋಡಿದೆ ತಡೆದು ನಿಲ್ಲಬಲ್ಲೆಯ ಸುರನಾಯಕ ನೋಡಿದೆ ದೇವ ಪರಮ ಪುರುಷ ನುಡಿಯಲೇಕೆ ಮಾಧವ ನುಡಿಯಲೇಕೆ ಮಾಧವ 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 ದುರುಳ ನಿನ್ನ ಕಾಲಂದಗದ ಎಲ್ಲವ ದುರುಳ ನಿನ್ನ ಕಾಲಂದಗದ ರುದಿರವ ಕಾರುವೆ ಪರಿಪೋ ಪರಿಮಾತಿ ನಿಂತಿರುಗೋ ಬಿಡೆ ಪರಿಮಾತಿ ನಿಂತಿರುಗೋ ಬಿಡೆ ಕಡಿಮ ಬದಿ ಬಂದಿಪೆ ನಾನೀಗ ಎಲೆಯರ ಮಕ್ಕಳನೆ ನಿನ್ನಯ ಎಲ ಕೊಲ್ಲದೆ ನಿನ್ನಯ ಪರಿ ಪರಿ ಹೋದಿಟ್ಟೆ ಕಾಲಕ್ಕೆ ಮಾರೆಯೇ ಬಿಡಿದಿಂಗ ನಿನ್ನ ಚಲದಿ ಬಿಡಿದಿಂಗ ನಿನ್ನ ಚಲದೆ ಬಿಳಿದಿಂಗ ನಿನ್ನ ನೆಲ ಕುರುಳಿಸಿ ಬಿಗುವೆ ಪೋಷದಿ ನಿನ್ನ ಎಲ್ಲ ದಾಂಡಿಗ ಭೀಮ ನಿನಗಿದು ಅಗ್ರಗತಿ ಸಮೀಪಿಸಿರುವುದು ಇರಲಿ ಈಗಲಾದರೂ ನಿಮ್ಮದಿನ ಕುದುರೆಯನ್ನು ಬಿಡುವೆಯೋ ಇಲ್ಲ ಗದಾ ಯುದ್ಧಕ್ಕೆ ನಿಲ್ಲುವೆಯೋ ನನ್ನ ಸಮಾರಂಭದಲ್ಲಿ ಮೆರೆಯುವ ಗೊಲ್ಲನಾದ ನಿನಗೆ ಇಷ್ಟೊಂದು ಪೌರುಷವೇ ಇಡಂಬಾಪತಿಯ ಚಮತ್ಕಾರವನ್ನು ತೋರಿಸುವೆನು ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು ಇಲ್ಲವೇ ದಾಂಡಿಗ ಭೀಮ ಇದಕ್ಕೆ ಸಿದ್ಧರಾಗು ಇದಕ್ಕೆ ಸಿದ್ಧರಾಗು ಸಿದ್ಧವಾಗಿಯೇ ಇರುವೆನು ಎಲ್ಲವೋ ಗೊಲ್ಲ ಕುದುರೆ ಹೆಸರೆತ್ತಿದೆ ಆದ್ರೆ ಒಂದೇ ಏಟಿಗೆ ನಿನ್ನನ್ನು ಕೊಂದು ಬಿಟ್ಟೇನು. ಬಲರಾಮದೇವರು ಬಹಳ ದಿನಕ್ಕೆ ದರ್ಶನ. ನನ್ನಿಂದಾದರೆ ಸ್ವಲ್ಪ ಯಾಕದ ಗಂಟುಗಳನ್ನು ಸ್ವಲ್ಪ ಬಿಚ್ಚಿ ಸ್ವಾಮಿ. ಬಲರಾಮದೇವ ಎಲ್ಲಿ? ಬಂದೇ ಇರಿ, ಸ್ವಲ್ಪ ಬಂದೇ ಇರಿ. ಬಲದೇವ ಎಲ್ಲಿ? ಸ್ವಲ್ಪ ಎಳಿ ಮೇಲಕ್ಕೆ ನೋಡೋಣ, ಮಲ್ಲಯುದ್ಧ ಮಾಡೋಣ. ಪೂಜ್ಯರೇ, ಮೇಲೆ ಹೇಳದ ನನ್ನ ಗತಿ ತಣ್ಣಗಾಗಿದೆ, ದಯವಿಟ್ಟು ಅಗ್ಗದ ಗಂಟುಗಳು ಸ್ವಲ್ಪ ಬಿಚ್ಚಿ ಸ್ವಾಮಿ. ಅಲ್ಲವಯ್ಯ, ಆ ದಿನ ಹೆಂಡತಿ ಮುಂದೆ ನನ್ನನ್ನು ಮಲ್ಲಯುದ್ಧಕ್ಕೆ ಕರೆದೆಯಲ್ಲ, ಈಗ ನೀನು ಗಂಡಾದರೆ ಬಾ, ಒಂದು ಕೈ ನೋಡಿಯೇ ಬಿಡೋಣ. ಆ ದಿನದ ಮಾತು ಬಿಡಿ ಸ್ವಾಮಿ, ಈ ಅಗ್ಗದ ಗಂಟುಗಳನ್ನು ಸ್ವಲ್ಪ ಬಿಚ್ಚಿ ಸ್ವಾಮಿ. ಓಹಂ, ಅದೆಲ್ಲ ನನಗೆ ಗೊತ್ತಿಲ್ಲವಯ್ಯ. ನಾನು ಸ್ವಲ್ಪ ಹೊತ್ತು ಮಲ್ಲಯುದ್ಧ ಮಾಡಲೇಬೇಕು. ಇದೇನು ಪರಿಹಾಸ್ಯವಲ್ಲ, ಬೇಕಾದರೆ ಪ್ರಮಾಣ ವಚನ ಕೊಡುವೆನು. ನಾನೇನು ಭೀಮಸೇನಂತೆ ಬಲವಾಗಿ ಗುದ್ದುವುದಿಲ್ಲ, ಒರಟುತನ ಮಾಡುವುದಿಲ್ಲ.
ಸ್ವಲ್ಪ ಹೊತ್ತು ಹೋರಾಡಿದರೆ ಸಾಕು. ಹೋಗ್ಲಿ ಬಿಡು, ಆಗುದಿಲ್ಲೇನೋ. ಅಯ್ಯೋ ಪಾಪ, ಹೋಗ್ಲಿ ಬಿಡು, ಬಿಚ್ಚಿ ಬಿಡುವೇನು. ಅಲ್ಲಿ ನೋಡಯ್ಯ, ಭೀಮನು ಅಶ್ವವನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ಪರಮಾತ್ಮ, ಅಲ್ಲಿ ನೋಡಿ, ಭೀಮನು ಅಶ್ವವನ್ನು ಅಪಹರಿಸಿಕೊಂಡು ಹೋಗುತ್ತಿರುವರು. ನೀವು ಬೇಗ ಹೋಗಿ ಅದರ ಕುತ್ತಿಗೆಯನ್ನು ಭದ್ರವಾಗಿ ವಶಪಡಿಸಿಕೊಳ್ಳಿ. ಬೇಗ ತಡವಾದರೆ ತಿನ್ನಿಸಬೇಕಾಗಿತ್ತು. ಬೇಗ ಹೋಗಿ. ನಾರದರೆ, ಅದಕ್ಕಾಗಿ ಶ್ರಮಪಟ್ಟು ಅಶ್ವವನ್ನು ಬಿಟ್ಟರೆ ಅಪಮಾನ. ನಮಗಲ್ಲದೆ ಆ ಪಾಂಡವರಿಗುಂಟೆ, ಬಿಡುವುದೇ ಇಲ್ಲ. ಹೋಗಿ ಪರಮಾತ್ಮ, ಬೇಗ ಹೋಗಿ. ಪೂಜ್ಯರಿಗೆ ವಂದಿಸುವೆನು. ಅಯ್ಯೋ ಹುಚ್ಚಪ್ಪ, ಇನ್ನೂ ಇಲ್ಲೇ ಇರುವಯ್ಯ. ಅಲ್ಲಿ ನೋಡು, ಭೀಮಸೇನನು, ಬಲರಾಮನು, ಶ್ರೀಕೃಷ್ಣ ಪರಮಾತ್ಮನು ಅಶ್ವವನ್ನು ಇಳಿದು ಎಳೆದಾಡುತ್ತಿದ್ದಾರೆ. ಬಲವಂತನು, ರಾಜಾದಿರಾಜನು, ವೀರಾಗ್ರಣಿಯೂ ಆದ ನೀನು ಈಗ ಯಾರಿಗೂ ತಿಳಿಯದಂತೆ ಅಶ್ವರ ಹಿಂದಿನಿಂದ ಹೋಗಿ ಆ ಹಿಂದಿನ ಕಾಲಗಳನ್ನು ಬಲವಾಗಿ ಹಿಡಿದುಕೋ. ಯಾರು ಏನು ಹೇಳಿದರೂ ಬಿಡಬೇಡ. ಇನ್ನು ಅಶ್ವವು ನಿನ್ನದೇ ಎಂಬಲ್ಲಿ ಸಂದೇಹವಿಲ್ಲ. ಓಡಿ ಹೋಗಯ್ಯ ವೀರಾಗ್ರಣಿ. ಇಂತಹ ಸುಸಮಯವೆಂದರೆ ಬಿಟ್ಟಿದರಾಯ್ತೆ ಪೂಜ್ಯರಿ. ಅದಕ್ಕಾಗಿ ಯುದ್ಧವೇ ಆಗಲಿ. ಯಾದವ ಪಾಂಡವರ ಮುಖಕ್ಕೆ ಮಸ ಬೆಳೆದು ಅಶ್ವವನ್ನು ನನ್ನ ವಶಪಡಿಸಿಕೊಳ್ಳದೆ ಹೋದರೆ ನಾನು ಚಕ್ರಾಧೀಶ್ವರನೇ ಅಲ್ಲ. ನಾರಾಯಣ 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 ನಾರಾಯಣ. ಶ್ರಮಪಟ್ಟು 3 ವಜ್ರಗಳನ್ನು ಒಂದುಗೂಡಿಸಿದ್ದಾಯಿತು. ಈಗ ಆ ಸತ್ಯವತಿ ನಿಜರೂಪದರ್ಶದಲ್ಲಿ ಸಂದೇಹವೇ ಇಲ್ಲ. ಏನೇ ಆಶ್ಚರ್ಯ, ಏನೇ ಮಾಯೆ! ಏನಿದು? ಏನಿ ಅಶ್ವರೂಪವು ನಿಜ ರೂಪ ಧರಿಸಲು ಕಾರಣವೇನು? ಏನೀ ಮಾಯೆ? ಸುಯೋಧನ, ಮಾತು, ನಾನು ಮಾತ್ರ ಅಶ್ವವನ್ನು ಬಿಡುವುದೇ ಇಲ್ಲ. ಸುಯೋಧನ, ನೀನು ಕಾಲುಗಳನ್ನು ಭದ್ರವಾಗಿಯೇ ಹಿಡಿದು ಬಿಟ್ಟೆ. ನೀನು ಕೆಟ್ಟೆ. ಅಯ್ಯೋ ಮಂದಮತಿಯೇ, ಯಾರು ಕಾಲು ಹಿಡಿದಿಲ್ಲ ಎಂದು ಹೇಳಿ ಕೇಳಿಕೊಳ್ಳುತ್ತಿದ್ದ ನೀನು ಕೇವಲ ಹೆಣ್ಣಿನ ಕಾಲು ಹಿಡಿದಿಲ್ಲ. ಸುಯೋಧನ, ಚೇಚೈ, ಗುರು ಚಕ್ರವರ್ತಿ ಕೇವಲ ಒಂದು ಹೆಣ್ಣಿನ ಕಾಲು ಹಿಡಿಯುವುದೇ ನಾಚಿಕೆಗೇಡು, ಅವಮಾನ. ಪೂಜ್ಯರೇ, ಏನಿದು? ಈಕೆ ಯಾರು? ಅಶ್ವರೂಪ ಕಾಣಲು ಕಾರಣವೇನು? ದಯವಿಟ್ಟು ಹೇಳುವಿರಾ? ಶ್ರೀಕೃಷ್ಣ ಪರಮಾತ್ಮ, ಬಲರಾಮದೇವ, ಪಾಂಡುಕುಮಾರರೇ, ಎಲ್ಲರೂ ಕೇಳಿರಿ ಈ ದುರ್ಯೋಧನ, ಎಲ್ಲರೂ ಕೇಳಿರಿ ಈ ಅಶ್ವದ ವಿಚಾರವನ್ನು. ಶ್ರೀಕೃಷ್ಣ ಪರಮಾತ್ಮ, ಹಾದಿರ ನೀವು ಹಿಂದೆ ನಡೆದಿರಬಾರದು, ಮುಂದೆ ನಡೆಯಲೇಬಾರದು ಅಂತಹ ಕಥೆ ಹೇಳುವುದಾಗಿ ಆಜ್ಞೆಯಾಗಿರಲ್ಲವೇ? ಆದ್ದರಿಂದಲೇ ಸತಿ ಸಂತೋಷಕ್ಕಾಗಿ ಮಲ್ಲಯುದ್ಧಕ್ಕೆ ಕರೆದರು ಈ ಬಲರಾಮದೇವರು. ಅವರಪ್ಪ ಬ್ರಹ್ಮನೇ ಬರಲಿ, ಯಾರು ಕಾಲು ಹಿಡಿಯುವುದೆಂದು ಸಾರಿದ ಈ ದುರ್ಯೋಧನ. ಸ್ತ್ರೀಲೋಲನಾಗಿ ರಾಜ್ಯಭಾರ ಕಾರ್ಯಗಳನ್ನೇ ಮರೆತಿದ್ದ ಈ ಕೃತವರ್ಮ. ಅದಕ್ಕಾಗಿ ನಾನೇ ಈ ರೀತಿ ಮಾಡಿ ನನ್ನಿಂದ ಶಾಪಗ್ರಸ್ತಳಾದ ಈಕೆಯೇ ಕೃತವರ್ಮನ ಹೆಂಡತಿ ಸತ್ಯವತಿ. 3 ವಜ್ರಗಳ ಸ್ಪರ್ಶದಿಂದ ಈಕೆಯ ಶಾಪ ವಿಮೋಚನೆಯಾಗಿ ಮತ್ತೆ ಸ್ತ್ರೀರೂಪವಾದಳು. ಮಹಾಪತಿರ್ವತಾ ಶಿರೋಮಣಿ, ನನ್ನ ಅಪರಾಧಗಳನ್ನು ಮನ್ನಿಸು. ಪರಮಾತ್ಮ. ಗುರುದೇವ, 3 ವಜ್ರಗಳೆಂದು ಹೇಳಿದರಲ್ಲ, ಅದರ ರಹಸ್ಯವನ್ನು ಬಿಡಿಸಿ. ಕೃತವರ್ಮ, ಈ ಶ್ರೀಕೃಷ್ಣ ಪರಮಾತ್ಮನೇ 1 ವಜ್ರ, ಈ ಬಲರಾಮ ದೇವರು 1 ವಜ್ರ, ವಾಯುಕುಮಾರನಾಗಿರ್ತಕ್ಕಂಥ ಈ ಭೀಮಸೇನನು 1 ವಜ್ರ, ಅರ್ಧ ಉಕ್ಕಿನ ಶರೀರವಾದ ಈ ದುರ್ಯೋಧನನು 1/2 ವಜ್ರ. ಇದರಲ್ಲಿ ದುರ್ಯೋಧನನ ಗರ್ಭಭಂಗ, ಬಲರಾಮನ ದರ್ಪಾಡಂಬರ ಪತನ, ಕೃತವರ್ಮನ ಸ್ತ್ರೀ ವ್ಯಾಮೋಹ ಮತನ. ಪರಮಾತ್ಮ, ನಿಮಗಿತ್ತ ಕಥಾಭಾಗವೇ ಈ 3 ವಜ್ರಗಳ ನಾಟಕ. ಈಗ ನಿಮ್ಮ ಮನದ ಬೇಸರ ಪರಿಹಾರವಾಯಿತು ಜಗದ್ರಕ್ಷಕ. ಪೂಜ್ಯರೇ, ನಿಮ್ಮ ಕಲಾ ನಾಟಕದ ಅತಿ ಲೋಕಾದ್ಭುತ ರೋಮಾಂಚನಕಾರಿ ನಾನೇ ಕಂಡು ಚಕಿತನಾದೆ. ಅಂದ ಮೇಲೆ ತಮ್ಮ ಕಲಾ ಪ್ರಭಾವ ಹೊಗಳಬೇಕಾದದ್ದೇ ಸರಿ. ತ್ರಿಲೋಕ ಸಂಚಾರಿ, ಎಲ್ಲ ನಿಮ್ಮ ಲೀಲಾ ನಾಟಕ ಪ್ರಭಾವವೇ ಮುಕುಂದ. ಪರಮಾತ್ಮ, ಬಲರಾಮ ಇದೆಲ್ಲವನ್ನು ಅರಿಯದೆ ಮಾಡಿದ ನನ್ನ ಅಪರಾಧವನ್ನು ಕ್ಷಮಿಸಿ ಕಾಪಾಡು. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ, ಈ ನಾರದ ವಿನೋದ ನಾಟಕವು ರೋಮಾಂಚನ ಚಮತ್ಕಾರದೊಂದಿಗೆ ನಮ್ಮನ್ನು ಮರುಳೆ ಮಾಡಿತು. ಆದ್ದರಿಂದ ಈ ಸಾಧ್ವಿ ಶಿರೋಮಣಿ ಸತ್ಯವತಿಯ ಚರಿತ್ರೆ ಲೋಕಾದ್ಭುತವಾಗಲಿ. ಪಾಂಡುಪುತ್ರರೇ, ಭಕ್ತಿ ಎಂಬ ತಟ್ಟೆಯಲ್ಲಿ ಕಷ್ಟವೆಂಬ ಕರ್ಪೂರ ಹತ್ತಿಸಿ ಈ ಜಗನ್ಮಂಗಳ ಸ್ವರೂಪನಿಗೆ ಮಂಗಳವನ್ನು ಹಾಡೋಣ ಬನ್ನಿ.
ಶ್ರೀಶಮಂಗಳಂ ಗೌರೀಶಮಂಗಳಂ ವಾಣೀಶಮಂಗಳಂ ಶ್ರೀಶಮಂಗಳಂ ಗೌರೀಶಮಂಗಳಂ ವಾಣೀಶಮಂಗಳಂ ದೇಶಹರಣ ದಾಸ ಶರಣ ದೋಷನಾಶನ ವೇದಹರಣ ದಾಸ ಶರಣ ದೋಷನಾಶನ ಶ್ರೀಶಮಂಗಳಂ ಗೌರೀಶಮಂಗಳಂ ವಾಣೀಶಮಂಗಳಂ ದೇಶಹರಣ ದಾಸ ಶರಣ ದೋಷನಾಶನ ಸೃಷ್ಟಿಯೊಳಗೆ ದೇಶದರದ ಋಷ್ಟಿಗೆರೆಯಲಿ ಸೃಷ್ಟಿಯಾಗಿ ಬೆಳೆಯು ಕಷ್ಟ ಹರಿಯಲೇ ಸೃಷ್ಟಿಯಾಗಿ ಬೆಳೆಯು ಕಷ್ಟ ಹರಿಯಲೇ ಶ್ರೀಶಮಂಗಳಂ ಗೌರೀಶಮಂಗಳಂ ವಾಣೀಶಮಂಗಳಂ ರಾಮಭಕ್ತಿ ರಾಮರಾಜ್ಯವಾಗಿ ಮೆರೆಯಲೇ ರಾಮರಾಜ್ಯದಂತೆ ಲೋಕ ಕರುಣ ಶಾಂತಿಯ ರಾಮರಾಜ್ಯದಂತೆ ಲೋಕ ಕರುಣ ಶಾಂತಿಯ ಪ್ರೇಮ ಭಕ್ತಿ ಸಾಮ್ರಾಜ್ಯವಾಗಿ ಮೆರೆಯಲೇ ಪ್ರೇಮ ಭಕ್ತಿ ಸಾಮ್ರಾಜ್ಯವಾಗಿ ಮೆರೆಯಲೇ ಶ್ರೀಶಮಂಗಳಂ ಗೌರೀಶಮಂಗಳಂ ವಾಣೀಶಮಂಗಳಂ ಕ್ಲೇಶಹರಣ ದಾಸ ಶರಣ ರೋಷನಾಶನ ಶ್ರೀಶಮಂಗಳಂ ಗೌರೀಶಮಂಗಳಂ ವಾಣೀಶಮಂಗಳಂ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಸಿದ್ದಯ್ಯ ವರದ ಗೋವಿಂದ ಪ್ರಹ್ಲಾದ ವರದ ಗೋವಿಂದ ದೊಡ್ಡಮ್ಮ ತಾಯಿ ಪಾದಕ್ಕೆ ಗೋವಿಂದ ಕಾಶಿ ವಿಶ್ವನಾಥ ಸ್ವಾಮಿ ಪಾದಕ್ಕೆ ಗೋವಿಂದ